ಸ್ವಿಫ್ಟ್ ಲೇಟೆಸ್ಟ್ 24 3 ತಿಂಗಳು ಗಾಡಿ ಇದೆ. ಹೌದಾ? ಬಲಿನೋ ಲೇಟೆಸ್ಟ್ ನೋಡ್ತಾ ಇದ್ದೀರಾ, ಬಲಿನೋ ಲೇಟೆಸ್ಟ್ ಇದೆ. ಇದು 300 ಕಿಲೋಮೀಟರ್ ಓಡಿದೆ, ಇದು 19,000 ಕಿಲೋಮೀಟರ್ ಓಡಿದೆ. ದಸರಾ ಸೇಲ್ ಆಯ್ತು, ದೀಪಾವಳಿ ಸೇಲ್ ಆಯ್ತು, ವರಮಹಾಲಕ್ಷ್ಮಿ ಹಬ್ಬದ ಸೇಲು ಆಯ್ತು, ಇಯರ್ ಎಂಡ್ ಸೇಲ್. ಇಯರ್ ಎಂಡ್ ಸೇಲ್ ಒಟ್ಟಿಗೆ ನಾವು ವ್ಯಾಪಾರ ಮಾಡಬೇಕು, ಜನಗಳು ಬರಬೇಕು, 4 ಜನ ಖುಷಿಯಾಗಿ ವಿಡಿಯೋ ನೋಡಬೇಕು. ಇಯರ್ ಎಂಡ್ ಸೇಲ್ ಇವಾಗ 3,95,000ಕ್ಕೆ ಲೇಟೆಸ್ಟ್ ಸ್ಟೆಪ್ ಕ್ವಿಡ್ 3-3.5 ಲಕ್ಷ ಲೋನೇ ಆಗ್ಬಿಡುತ್ತೆ ರೀ. ಹೌದಾ? SUV ಗಾಡಿ ನೋಡ್ತಿರೋರಿಗೆ 1 2 3 4 ಗಾಡಿ 5 ಗಾಡಿ ಇದೆ, 6 ಲಕ್ಷಕ್ಕೆ ಕೊಡೋಣ. 6 ಲಕ್ಷಕ್ಕೂ XUV ಇದೆ. ಹೌದು, 5,25,000 ಫೈನಲ್ ಆಗುತ್ತೆ. 3,15,000 ಮಾಡ್ಕೊಡ್ತೀನಿ. ಕ್ವಿಡ್ ಎಷ್ಟಿದೆ ಸರ್ ಗಾಡಿ? 7-8 ಗಾಡಿ ಇದೆ. ನಿಮ್ ಕಡೆಯಿಂದ ಯಾರೇ ನೋಡ್ ಬಂದ್ರು 14,75,000ಗೆ ಫೈನಲ್ ಮಾಡಿ ಕೊಡೋಣ. ಸಿಂಗಲ್ ಓನರ್ ಗಾಡಿಗಳು ಹುಡುಕ್ತಾ ಇರೋರಿಗೆ ನಮ್ಮಲ್ಲಿ ಯಾವಾಗಲೂ ಎನಿ ಟೈಮ್ 90% ಸಿಂಗಲ್ ಓನರ್ ಒಳ್ಳೆ ಲೇಟೆಸ್ಟ್ ಗಾಡಿಗಳೇ ಇರುತ್ತೆ. ನಿಮ್ಗೆ ಲೋ ಬಜೆಟ್ ಇಂದ ಹೈ ಬಜೆಟ್ ವರೆಗೂ ಯಾವ್ದು ತಗೊಂಡ್ರು ಮ್ಯಾಕ್ಸಿಮಮ್ ಸಿಂಗಲ್ ಓನರ್ ಗಾಡಿಗಳೇ ನಮ್ಮಲ್ಲಿ ಇರುತ್ತೆ. 7.5 ಲಕ್ಷ 14-15 ಲಕ್ಷ ಇದೆಯಪ್ಪ ಹೊಸದು. 3 ಅವರ್ಸ್ ಚಾರ್ಜ್ ಮಾಡಿದ್ರೆ 3 ಡೇಸ್ ಯೂಸ್ ಮಾಡ್ಬೋದು. ಮನೆ ಹತ್ರ ಆರಾಮಾಗಿ ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಎಲ್ಲ ಓಡಾಡ್ಬೋದು. ಲೇಡೀಸ್ಗೆ, ಏಜ್ ಆಗಿರೋರಿಗೆ, ಆಟೋಮೆಟಿಕ್ ಯೂಸ್ ಮಾಡೋರಿಗೆ, ಅದ್ರ ಗಂಧ ಗೊತ್ತಿರೋರಿಗೆ, ಗೊತ್ತಿಲ್ಲದವ್ರಿಗೆ ಎಲ್ಲರಿಗೂ ಆಗುತ್ತೆ. ಆಟೋಮೆಟಿಕ್ ವೆಹಿಕಲ್ 2016 ಮಾಡಲು ನೀವು ಒಂದು 10-20-30 ಸಾವಿರ ಇದ್ರೆ ತಗೊಂಬನ್ನಿ, 100% ಲೋನ್ ಆಗುತ್ತೆ. ಪ್ರೈಸ್ ಚಾನ್ಸರೇ ಮಾಡ್ಕೊಡೋಣ. ನೀವು ಜಾಲಿಯಾಗಿ ಹ್ಯಾಪಿ ಆಗಿರೋದ್ರಿಂದ 5,50,000ಗೆ ಫೈನಲ್ ಮಾಡ್ಕೊಟ್ಬಿಡೋಣ. ಜಾಲಿ ಎಲ್ಲ ಜಾಲಿ. ಬನ್ನಿ, ಇಲ್ಲಿ ಒಂದು ಹೊಸ ಗಾಡಿ ಬಂದಿದೆ, ಕೊಟ್ಬಿಡೋಣ. ಕ್ರೆಟಾ ಇದೆ, ಪೆಟ್ರೋಲ್, ಡೀಸೆಲ್ ಎಲ್ಲ ಕಲರ್ಸ್ ಗಾಡಿಗಳು ಇದೆ. 11,85,000ಗೆ 20 ಮಾಡಲ್ ಹುಂಡೈ ಕ್ರೆಟಾ. ಫ್ರೆಂಡ್ಸ್, ಇನೋವಾ ಓಡ್ಕೋರ್ಗೆ 3 ಆಪ್ಷನ್ ಇದೆ ನೋಡಿ. ಒಳ್ಳೆ ಚಾನ್ಸ್ ರೇಟ್ ಅಲ್ಲಿ ಕೊಟ್ಬಿಡೋಣ. 4,70,000ಗೆ ಫೈನಲ್ ಕೊಟ್ಬಿಡೋಣ. ಸಿಂಗಲ್ ಓನರ್ ಸರ್? ಸಿಂಗಲ್ ಓನರ್ ಗಾಡಿ. ಇದು 23 ಮಾಡಲ್ ಸಿಂಗಲ್ ಓನರ್. ಫೈನಲ್ ಟು ಫೈನಲ್ 9,85,000 ಕೊಡೋಣ. ಸಿಂಗಲ್ ಓನರ್ ಗಾಡಿ. ಫೈನಲ್ ಟು ಫೈನಲ್ 2,95,000 ಆಗುತ್ತೆ. 10 ಲಕ್ಷ ಬೇಡ, 9 ಲಕ್ಷ ಬೇಡ, 7,90,000 ಕೊಡೋಣ. 7,90,000. BDI ಇದು ಡೀಸೆಲ್. ನೋಡ್ತಿರೋದೆಲ್ಲ ಮಾರುತಿ ವೆಹಿಕಲ್ಗಳೇ, ಎಲ್ಲ ದೊಡ್ಡ ವೆಹಿಕಲ್ಗಳೇ ತೋರಿಸ್ತೀನಿ. ಆಕ್ಟಿವಿಯಾ 2016 ಮಾಡಲ್ ಸಿಂಗಲ್ ಓನರ್ 34 ಲಕ್ಷ ಹೊಸ ಗಾಡಿ ಇದೆ. ಬರೀ 8.5 ಲಕ್ಷ ಕೊಡೋಣ. ಮತ್ತೆ ಡೆಲ್ಲಿ ಗಾಡಿ, ಔಟ್ಸೈಡ್ ಗಾಡಿ ಅನ್ಕೋಬಿಡಿ, 2 ಪ್ಯೂರ್ ಬೆಂಗಳೂರು ಗಾಡಿನೇ. 2014 ಮಾಡಲ್ ಸಿಂಗಲ್ ಓನರ್ ಬಂದು ಸಿಂಗಲ್ ಓನರ್ ಗಾಡಿ ಇರೋರು ಬನ್ನಿ, 50,000 ಇಟ್ಕೊಂಡ್ ಬನ್ನಿ ಸಾಕು. ಡೀಸೆಲ್ ಗಾಡಿ ಇಕೋ ಸ್ಪೋರ್ಟ್ಸ್ ಫುಲ್ ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ಆಟೋಮೆಟಿಕ್ 18 ಮಾಡಲ್ ಸಿಂಗಲ್ ಓನರ್ ಗಾಡಿ ಆಗಿದೆ. 15 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಗಾಡಿ ಆಗಿದೆ. ಮ್ಯಾಕ್ಸಿಮಮ್ ಇಯರ್ ಎಂಡ್ ಆಫರ್ ಅಂತ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಮಾಡ್ಕೊಡ್ತಾ ಇದೀನಿ. ಸಿಂಗಲ್ ಓನರ್ 20 ಮಾಡಲ್ ಪೆಟ್ರೋಲ್ ವೇರಿಯಂಟ್ ಸಿಂಗಲ್ ಓನರ್ ಗಾಡಿ 2,90,000ಗೆ ಫೈನಲ್ ಮಾಡ್ಕೊಳೋಣ. ಯಾವುದೇ ಗಾಡಿ ತಗೊಂಡೋಗಿ, ನಿಮ್ಗೆ ಗಾಡಿ ತಗೊಂಡೋಗ್ಬೇಕಾರೆ ನಮ್ಮೂರಿಗೆ ಹೇಳಿ, ಈ ಥರ ಗಾಡಿ ನಾವು ಒಂದು ವಾರ 15 ದಿವಸ ಯೂಸ್ ಮಾಡ್ತೀವಿ, ನಮ್ಗೆ ಏನಾದ್ರು ಆ ಗಾಡಿ ಕಂಫರ್ಟ್ ಅನ್ನಲಿಲ್ಲ ಅಂದರೆ ಬೇಕಾದ್ರೆ ವಾಪಸ್ ತಂದು ಕೊಟ್ಟು ಬೇರೆ ತೊಗೊಳ್ತೀವಿ ಅನ್ನಂಗಿದ್ರೆ ನೀವು ಫಸ್ಟೇ ಇನ್ಫಾರ್ಮ್ ಮಾಡಿ ತೊಗೊಂಡೋಗಿ ಯೂಸ್ ಮಾಡಿ. ನಿಮ್ಗೆ ಹಂಗೇನಾದ್ರು ಆ ಗಾಡಿ ಕಂಫರ್ಟ್ ಅನ್ನಿಸ್ಲಿಲ್ಲ, ಕುತ್ಕೊಳಕ್ಕೆ, ನಿಂತ್ಕೊಳಕ್ಕೆ, ಮಲ್ಕೊಳಕ್ಕೆ ಏನಾದ್ರು ಯೂಸ್ ಮಾಡಿ ನಿಮ್ಗೆ ಹಂಗೆ ಕಂಫರ್ಟ್ ಅನ್ನಿಸ್ಲಿಲ್ಲ ಅಂದರೆ ಬೇಕಾದ್ರೆ ತೊಗೊಂಬಂದು ಬೇರೆ ಗಾಡಿ ಎಕ್ಸ್ಚೇಂಜ್ ಕೂಡ ಮಾಡಿ ತೊಗೊಂಡೋಗ್ಬೋದು. ಚಟ್ಪಟ್ ಪಟಾಕಿ ಬನ್ನಿ. ಆಫರು ಅಂತ ಕೇಳ್ತಾನೆ ಇರ್ತೀರಲ್ಲ, ಮತ್ತೊಮ್ಮೆ ಒಂದು ವಿಡಿಯೋ ಮಾಡೋಣ ಅಂತ ನಮ್ಮ ಫ್ರೆಂಡ್ಸ್ ಕಾರ್ಸ್ 365 ಬಂದಿದ್ದೀನಿ. ಫ್ರೆಂಡ್ಸ್ ಕಾರ್ಸ್ 365 ಅಲ್ಲಿ 365 ದಿನಾನು ಆಫರ್ ನಡೀತಾನೆ ಇರುತ್ತೆ. ಮತ್ತೊಮ್ಮೆ ಇಯರ್ ಎಂಡ್ ಸೇಲ್ ಅಂತ ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ತುಂಬ ಒಳ್ಳೊಳ್ಳೆ ಆಫರ್ಗಳನ್ನ ಕೊಡ್ತಾವ್ರೆ. ಸೊ ನಮ್ಮ ಜೊತೆ ಚೇತನ್ ಸರ್ ಕೂಡ ಇದ್ದಾರೆ. ಫಸ್ಟ್ ಬನ್ನಿ, ಅವನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ವರ್ಷದ 365 ದಿನಾನು ಆಫರ್ ನಡೀತಾನೆ ಇರುತ್ತೆ. ಸರ್ ನಮಸ್ಕಾರ. ನಮಸ್ತೆ. ಆರಾಮಾ? ಸೂಪರ್. ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಈ ಸಲ ವಿಡಿಯೋನಲ್ಲಿ? ಈ ಸರಿ ವಿಡಿಯೋದಲ್ಲಿ ಇವಾಗ ಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬದ ಆಫರ್ ಆಯ್ತು, ದಸರಾ ಹಬ್ಬದ ಆಫರು, ದಸರಾ ಹಬ್ಬದ ಅಂತ ವಿಡಿಯೋ ಮಾಡಿದ್ವಿ. ಹೌದು. ಆಮೇಲೆ ದೀಪಾವಳಿ ಹಬ್ಬ ಚಟ್ಪಟ್ ಪಟಾಕಿ ಅಂತ ಹಬ್ಬ ಇದು ಮಾಡಿದ್ವಿ. ಇವಾಗ ನೆಕ್ಸ್ಟ್ ಇವಾಗ ಎಲ್ಲ ಹಬ್ಬ ಮುಗೀತು ಅಂತಿಲ್ಲ, ಇವಾಗ ಇಯರ್ ಎಂಡ್ ಆಫರ್ ನಮ್ಗೆ ಯಾವಲ್ಲೂ ಇದ್ದಿದ್ದೆ. ಇವಾಗ ಇಯರ್ ಸ್ಟಾರ್ಟ್ ಆಗಿ ಇಯರ್ ಎಂಡ್ ಆಗೋವರೆಗೂ ಎಲ್ಲ ಹ್ಯಾಪಿಯಾಗಿ ಜಾಲಿಯಾಗಿ ಇರಬೇಕು ಅಷ್ಟೇ. ಅದರಿಂದ ಇವಾಗ ಇಯರ್ ಎಂಡ್ ಆಫರ್ ಅಂತ ಮಾಡೋಣ. ಈ ವಿಡಿಯೋದಲ್ಲಿ ಏನಂದ್ರೆ, ಇವಾಗ ಮೊನ್ನೆ ದಸರಾಗೆ, ದೀಪಾವಳಿಗೆ ಇದರಲ್ಲೆಲ್ಲ ತುಂಬಾ ಗಾಡಿಗಳೆಲ್ಲ ಸೇಲ್ ಆಗ್ಬಿಟ್ಟು ಎಲ್ಲ ಸ್ಟಾಕ್ ಕ್ಲಿಯರೆನ್ಸ್ ಮಾಡ್ಕೊಂಡ್ಬಿಟ್ಟಿದೀವಿ. ಇವಾಗ ನೋಡ್ಬೋದು, ಪ್ರತಿಯೊಂದು ಎಲ್ಲ ಗಾಡಿಗಳು ಹೊಸ ಸ್ಟಾಕ್ ಬಂದಿದೆ. ತುಂಬಾ ಗಾಡಿಗಳು ಬಂದಿದೆ, ಎಲ್ಲ ಒಳ್ಳೊಳ್ಳೆ ಸ್ಟಾಕ್ಗಳು ಬಂದಿದೆ. ಮತ್ತೆ SUV ವೆಹಿಕಲ್ಸ್ ಅಂತೂ ತುಂಬಾನೇ ಬಂದಿದೆ. ಟಾಟಾ ನೆಕ್ಸಾನ್ ಒಂದು 2-3 ಗಾಡಿ ಇದೆ. ಮತ್ತೆ ಕ್ರೆಟಾ ನೋಡೋರಿಗೆ ಒಂದು 5-6 ಗಾಡಿ ಕ್ರೆಟಾಗಳಿದೆ. ಡೀಸೆಲ್ ಇದೆ, ಪೆಟ್ರೋಲ್ ಇದೆ, ಮತ್ತೆ ಆಟೋಮೆಟಿಕ್, ಮ್ಯಾನ್ಯುವಲ್, ನಮ್ಮ ಬ್ರೀಜಾ ಇದೆ, ಮತ್ತೆ SUV 500s, ಆಮೇಲೆ ನಿಮ್ಗೆ ಇನೋವಾ ಕ್ರಿಸ್ಟಾ. SUV ಗಾಡಿಗಳಿಗೆ ಒಂದು ಲೈನ್ ಮಾಡ್ಬಿಟ್ಟಿದ್ದೀರಲ್ಲ, 50% ಎಲ್ಲ SUV ವೆಹಿಕಲ್ಸ್ ಗಳು ಇದೆ. ಡೆಸ್ಟರ್ ಇದೆ, ಟೆರೇನೋ ಇದೆ, ಎಲ್ಲ ಗಾಡಿಗಳಿದೆ. ಜೊತೆಗೆ ಇವಾಗ ಒಳ್ಳೆ ಪ್ರೀಮಿಯಂ ಗಾಡಿಗಳು, ಕ್ಲಾಸ್ ಸ್ಟೇಟ್ಮೆಂಟ್ ಗಾಡಿಗಳು, ನಿಮಗೆ ಪ್ರೀಮಿಯಂ ಗಾಡಿಗಳು ಚಾನ್ಸ್ ರೇಟಲ್ಲಿ ಕೊಟ್ಬಿಡೋಣ. ಅದರಲ್ಲೂ ಆಲ್ಮೋಸ್ಟ್ ಇವ್ರ ಹತ್ರ 90% ಸಿಂಗಲ್ ಓನರ್ ಗಾಡಿಗಳೆಲ್ಲ, ಮ್ಯಾಕ್ಸಿಮಮ್ ಸಿಂಗಲ್ ಓನರ್ಗಳು, ಮತ್ತೆ ಒಳ್ಳೆ ಕ್ವಾಲಿಟಿ ಇರುವಂತ ಗಾಡಿಗಳು, ಜೊತೆಗೆ ನಿಮಗೆ ಸರ್ವಿಸ್ ಹಿಸ್ಟ್ರಿ ಇರುವಂತದ್ದು, ನಮ್ಗೆ ಹತ್ರ ಏನೇನು ರೆಕಾರ್ಡ್ಸ್ ಇರುತ್ತೋ ಪ್ರತಿಯೊಂದು ನಿಮಗೆ ಶೋ ಮಾಡ್ತೀವಿ. ಗಾಡಿ ಟ್ರಯಲ್ ಕೊಡ್ತೀವಿ.
ನೀವು ಓಡಿಸಿ ನೋಡಿ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ತೊಗೊಂಡು ಹೋಗ್ಬೋದು ಅಷ್ಟೇ. ಜೊತೆಗೆ ನಿಮ್ಗೆ ಬೇಕಾದ್ರೆ ನಮಗೆ ಒಂದು ಗಾಡಿ ಯಾವ್ದು ಸೆಲೆಕ್ಟ್ ಮಾಡಿರ್ತೀರಾ, ನೋಡಿರ್ತೀರಾ, ನೀವು ತಗೊಂಡಿರ್ತೀರಾ, ಸರ್ ಒಂದು 4 ದಿವಸ ಓಡಿಸ್ ನೋಡ್ತೀವಿ, ಹಂಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದ್ರೆ ಬೇಕಾದ್ರೆ ಬಂದು ಎಕ್ಸ್ಚೇಂಜ್ ಮಾಡಿ ಬೇರೆ ತೊಗೊಳ್ತೀವಿ ಅಂದ್ರು ₹1 ಅಮೌಂಟ್ ಯಾವುದು ಹಿಡಿಯಲ್ಲ. ನೀವೇನು ದುಡ್ಡು ಕೊಟ್ಟಿರ್ತೀರೋ ಆ ದುಡ್ಡು ನಮ್ಮ ಹತ್ರ ಇರುತ್ತೆ. ನೀವು ಗಾಡಿ ತೊಗೊಂಡೋಗ್ಬೇಕಾದ್ರೆ ಒಂದು 15 ದಿವಸ ಯೂಸ್ ಮಾಡಿ ನಿಮಗೆ ಕಂಫರ್ಟ್ ಆಗಿಲ್ಲ ಅಂದರೆ ಬೇಕಾದ್ರೆ ತೊಗೊಂಬಂದು ಕೊಟ್ಟು ಬೇರೆ ಗಾಡಿ ಎಕ್ಸ್ಚೇಂಜ್ ಮಾಡಿ ತೊಗೋಬೋದು. ಅದು ಆಪ್ಷನ್ ಇದೆ, ಈ ಸಲ ಆಪ್ಷನ್ಸ್ ಇರುತ್ತೆ. ನೀವು ಗಾಡಿ ಕೊಡ್ಬೇಕಾದ್ರೂ ನಾವೆಲ್ಲ ಒಂದ್ಸಲಿ ಜನರಲ್ ಚೆಕಪ್ ಮಾಡಿಬಿಟ್ಟೆ ಕೊಡ್ತೀವಿ. ಆಯಿಲ್, ಕೂಲೆಂಟು, ಹೆಡ್ಲೈಟ್ಸು, ಮತ್ತೆ ನಿಮಗೆ ಟೂಲ್ಸು, ಸ್ಟೆಪ್ನಿ ಪ್ರತಿಯೊಂದು ಚೆಕ್ ಮಾಡಿ ಕೊಡ್ತೀವಿ. ಆದಷ್ಟು ನಾವು ತೊಗೊಂಡ್ಬರ್ಬೇಕಾದ್ರೆ ಎಲ್ಲ ಮ್ಯಾಕ್ಸಿಮಮ್ ಚೆಕ್ ಮಾಡಿ ಕ್ಲೀನಾಗಿ ತೊಗೊಂಡು ಬಂದಿರ್ತೀವಿ. ನಾವು ಒಂದು ಕಾರ್ ಕ್ರೇಜ್ ಇರೋದ್ರಿಂದ ನಮಗೆ ಎಲ್ಲ ಗಾಡಿಗಳು ಒಳ್ಳೆ ಕ್ವಾಲಿಟಿ ಗಾಡಿಗಳು, ನಾವು ಒಳ್ಳೆ ಕಸ್ಟಮರ್ ಕಡೆಯಿಂದ ಚೆನ್ನಾಗೆ ನಾವು ನೀಟಾಗೆ ಎಲ್ಲ ಥರ ರೆಕಾರ್ಡ್ಸು ಹುಷಾರಾಗಿ ನೋಡ್ಕೊಂಡೇ ತಂದಿರ್ತೀವಿ. ಎಲ್ಲ ಜೆನ್ಯೂನ್ ಆಗಿರುತ್ತೆ. ನೀವು ಬನ್ನಿ ಡೈರೆಕ್ಟಾಗಿ ಫ್ರೆಂಡ್ಸ್ ಕಾರ್ 365 ವಿಸಿಟ್ ಮಾಡಿ, ಕೆಳಗಡೆ ಇರೋ ನಂಬರ್ಗೆ ಫೋನ್ ಮಾಡಿ ಅಂತ ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀವಿ. ಬನ್ನಿ ನೋಡಿ, ನಿಮ್ಗೆ ಯಾವ ಗಾಡಿ ಇಷ್ಟ ಆಗುತ್ತೋ ಆ ಗಾಡಿನ ನೀವು ಪರ್ಚೇಸ್ ಮಾಡ್ಬೋದು. ಅಷ್ಟೇ. ಎಲ್ಲಿ ಬರುತ್ತೆ ಸರ್ ಅಡ್ರೆಸ್? ನಮ್ದು ಮಾಮೂಲಿ ಅಂಜನ್ ನಗರ, ಮಾಗಡಿ ರೋಡು, ಅಂಜನ್ ನಗರ ಪ್ಯಾರಲರ್ ರೋಡಲ್ಲೇ ಬರುತ್ತೆ. ಈಸ್ಟ್ ವೆಸ್ಟ್ ಕಾಲೇಜ್ ರೋಡ್ 80 ಫೀಟ್ ರೋಡಲ್ಲಿ ಬರುತ್ತೆ. ನೀವು ಫೋನ್ ಮಾಡಿ ಲೊಕೇಶನ್ನು ಮತ್ತೆ ನಿಮ್ಗೆ ಕ್ಯಾಟ್ಲಾಕು ಪ್ರತಿಯೊಂದೂ ನಮ್ಮವ್ರು ಕಳಿಸ್ಕೊಡ್ತಾರೆ. ನೀವು ಬಂದು ಡೈರೆಕ್ಟ್ ವಿಸಿಟ್ ಮಾಡಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ತಗೋಬೋದು. ಜೊತೆಗೆ ಏನಂದ್ರೆ ಈ ಸರಿ ನಿಮಗೆ ಎಲ್ಲ ಥರ ಸ್ಟಾಕು ಹೊಸದೇ ಬಂದಿದೆ. ನಿಮಗೆ ಲೋ ಬಜೆಟಲ್ಲಿ ಒಂದು ಒಳ್ಳೆ ಕಾರ್ ನೋಡ್ತಾ ಇದ್ದೀರಾ, ಕ್ವಿಡ್ಗಳಿದಾವೆ, ಇಯಾನ್ಗಳಿದಾವೆ, i10ಗಳಿದಾವೆ. ಇವೆಲ್ಲ ಏನಾದ್ರೆ ಮ್ಯಾಕ್ಸಿಮಮ್ ಲೋನ್ ಆಗ್ಬಿಡ್ತವೆ. ನಿಮಗೆ 18, 16, 17 ಗಾಡಿಗಳೇನೆ ನಿಮಗೆ 4 ಲ್ಯಾಕ್ ಬಿಲೋನಲ್ಲೇ ಸಿಕ್ಬಿಡುತ್ತೆ. 350, 250, 3 ಲ್ಯಾಕ್ಸ್ ಈ ಥರ ಬಂದ್ಬಿಡುತ್ತೆ. ಮತ್ತೆ ಎಲ್ಲ ಗಾಡಿಗಳಿಗೂ ಮ್ಯಾಕ್ಸಿಮಮ್ 80%, 90% ಪ್ರೊಫೈಲ್ ಚೆನ್ನಾಗಿ 100% ಲೋನ್ ಕೂಡ ಆಗುತ್ತೆ. ಗ್ರ್ಯಾಂಡ್ i10ಗಳು, i10 ನಿಯೋ ಹೊಸದು ಲೇಟೆಸ್ಟ್ ಆಟೋಮೆಟಿಕ್ ಕೂಡ ಇದೆ. ಮತ್ತೆ ಹೊಸದು 2024 ಇವಾಗ 5 ತಿಂಗಳಿಂದ ಲಾಂಚ್ ಆಯ್ತಲ್ಲ ಸ್ವಿಫ್ಟ್, ಆ ಮಾಡೆಲ್ ಇದೆ. ಲೇಟೆಸ್ಟ್ 23 ಮಾಡಲ್ ಬಲಿನೋ ಇದೆ. ಹೊಸ ಮಾಡೆಲ್ಗಳೇ. ನೀವು ಪೂರ್ತಿ ವಿಡಿಯೋ ನೋಡಿ, ಇದರಲ್ಲಿ ನಿಮಗೆ ಒಳ್ಳೊಳ್ಳೆ ಇನ್ಫಾರ್ಮೇಶನ್, ಒಳ್ಳೊಳ್ಳೆ ಹೊಸ ಮಾಡೆಲ್ ಗಾಡಿಗಳೇ ಎಲ್ಲ ಸಿಗುತ್ತೆ. ಎಷ್ಟು ಗಾಡಿಗಳಿದೆ ಸರ್ ಟೋಟಲ್? ಇವಾಗ ಟೋಟಲ್ ಆಗಿ ಒಂದು 100ರಿಂದ 120 ಗಾಡಿ ಇದೆ. ಎಲ್ಲ ಗಾಡಿಗಳು ಚಟ್ಪಟ್ ಅಂತ ತೋರಿಸ್ಬಿಡ್ಬೇಕು. ಹೌದಾ? ವಿಡಿಯೋ ಶುರು ಮಾಡೋಣ, ಪಟಾಪಟ್ ಅಂತ ಎಲ್ಲ ಗಾಡಿ ತೋರ್ಸೋಣ. ಎಲ್ಲ ಕರ್ನಾಟಕ ಗಾಡಿಗಳೇ, ಮ್ಯಾಕ್ಸಿಮಮ್ ಸಿಂಗಲ್ ಓನರ್ ಗಾಡಿಗಳೇ. ಮತ್ತೆ ಎಲ್ಲ ಗಾಡಿಗೂ ಮ್ಯಾಕ್ಸಿಮಮ್ ಸರ್ವಿಸ್ ಹಿಸ್ಟ್ರಿ ಕೂಡ ಇರುತ್ತೆ. ಕೂಡ ಆಗ್ತಿವೆ ಚಾನ್ಸ್ ಅಲ್ಲಿ ಕೊಡೋಣ. SUVಗಳು ಒಳ್ಳೆ ರೇಟ್ಗಳಲ್ಲಿ ಕೊಡೋಣ. ಬನ್ನಿ ವಿಡಿಯೋ ನೋಡಿ, ನಿಮ್ಗೆ ಯಾವ ಗಾಡಿ ಇಷ್ಟ ಆಗುತ್ತೋ, ಲೋ ಬಜೆಟಿಂದ ಹೈ ಬಜೆಟ್ವರೆಗೂ ಎಲ್ಲ ಗಾಡಿಗಳು ಆದಷ್ಟು ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಮಾಡಿ ಒಳ್ಳೆ ತಂದಲ್ಲಿ ಖುಷಿಯಾಗಿ ಪಟಾಕಿ ಅಂತ ಮಾಡ್ಬೋಣ. ಬನ್ನಿ. ಲೋನ್ ಅಂದ್ರೆ ಸರ್? ಲೋನ್ ಅಂದ್ರೆ ಹೇಳಿದ್ನಲ್ಲ, ಎಲ್ಲ ಗಾಡಿಗಳಿಗೂ ಮ್ಯಾಕ್ಸಿಮಮ್ 80, 90, 100% ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ಏನ್ ಇನ್ಕಮ್ ಬರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕರ್ನಾಟಕ ಆಗುತ್ತಲ್ಲ ಸರ್? ಕರ್ನಾಟಕ ಆಗುತ್ತೆ. ಕೆಲವರು ಇನ್ಕಮ್ ಪ್ರೂಫ್ ಕಡಿಮೆ ಇದೆ, ನಮ್ಗೆ ಏನೋ ಇನ್ಕಮ್ ಇಲ್ಲ, ತುಂಬಾ ಸಿವಿಲ್ ಸ್ಕೋರ್ ಕಡಿಮೆ ಇದೆ, ಈ ತರದವ್ರಿಗೆ ಒಂದು 50% ಆದ್ರೂ ಅಕ್ಲಿಚ್ ಆಗುತ್ತೆ. ಆ ತರ ಜಾಸ್ತಿ ಮ್ಯಾಕ್ಸಿಮಮ್ ಹೋಗ್ಬೇಕಂದ್ರೆ ಅದೇ ತರನೇ ಪ್ರೊಫೈಲ್ ಇರಬೇಕು. ಯಾಕೆಂದ್ರೆ ಬ್ಯಾಂಕ್ನವ್ರು ಕೇಳೋದು ಅಂತ, ರೀಪೇಮೆಂಟ್ ಹೆಂಗ್ ಮಾಡ್ತಾರೆ ಅಂತಾನೆ ಬ್ಯಾಂಕ್ನವ್ರು ಕೇಳೋದು ಅಲ್ವಾ? ಹಂಗಿದ್ದಾಗ ನಿಮ್ಮ ಇನ್ಕಮ್ ನೋಡ್ಕೊಂಡು ನೀವು ರೀಪೇಮೆಂಟ್ ಮಾಡೋ ಕೆಪಾಸಿಟಿ ಇದೆ ಅಂದ್ರೆ ಅವ್ರಿಗೇನು ಪೂರ್ತಿನೇ ಕೊಡ್ತಾರೆ. ಬೇಡ ಗಾಡಿ 8 ಲಕ್ಷ ಲೋನ್ ಅಂದ್ರೆ 10 ಲಕ್ಷನೇ ಕೊಡ್ತಾರೆ. ಯಾಕೆಂದ್ರೆ ನೀವು ಕಟ್ತೀರಾ ಅನ್ನೋದು ಅವ್ರಿಗೆ ಭರವಸೆ ಬರ್ಬೇಕಲ್ವಾ? ಆ ತರ. ಸರಿ ಸರ್, ಆಯ್ತು, ಸ್ಟಾರ್ಟ್ ಮಾಡೋಣ ವಿಡಿಯೋನ. ಸ್ಟಾರ್ಟ್ ಮಾಡೋಣ ಬನ್ನಿ ವೀಕ್ಷಕರೇ, ಸ್ಟಾರ್ಟ್ ಮಾಡೋಣ ವಿಡಿಯೋನ. ಇಯರ್ ಎಂಡ್ ಸೇಲು ಅಂತ ಒಳ್ಳೆ ವಿಡಿಯೋ ಮಾಡ್ತಾ ಇದೀವಿ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಬೇಕು ಅಲ್ವಾ ಸರ್? ಸ್ಟಾರ್ಟ್ ಮಾಡೋಣ ಬನ್ನಿ ವೀಕ್ಷಕರೇ, ಸ್ಟಾರ್ಟ್ ಮಾಡೋಣ ವಿಡಿಯೋನ. ಮಾರುತಿ ಸುಜುಕಿ ಫ್ಲೇವರ್ ತುಂಬಾ ಜನ ಮಾರುತಿ ಸುಜುಕಿ ಬೇಕು ಅಂತಿರ್ತಾರೆ. ನಮ್ಮಲ್ಲಿ ಈ ಸರಿ ಮಾರುತಿ ಸುಜುಕಿ ಆಲ್ಟೋ K10 ಇದೆ. ಸ್ವಿಫ್ಟ್ ಲೇಟೆಸ್ಟ್ 24 3 ತಿಂಗಳು ಗಾಡಿ ಇದೆ. ಹೌದಾ? ಬಲಿನೋ ಲೇಟೆಸ್ಟ್ ನೋಡ್ತಾ ಇದೀರಾ, ಬಲಿನೋ ಲೇಟೆಸ್ಟ್ ಇದೆ. ನಿಮ್ಗೆ ಯಾವ ತರ ಬೇಕು ಫ್ರೆಂಡ್ಸ್ ಕಾರ್ 365 ವಿಸಿಟ್ ಮಾಡಿ ಅಂತ ಹೇಳಿ ಶುರು ಮಾಡೋಣ. ಮಾಡಿ ಸರ್. ಆಲ್ಟೋ K10 VXI ಗಾಡಿ ಬಂದು ಶೋರೂಮ್ ಹಿಸ್ಟ್ರಿ ಇದೆ. 2013 ಮಾಡಲ್, ಟಾಪ್ ಎಂಡ್ ಗಾಡಿ ಆಗಿದೆ. ನಿಮಗೆ ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ ಮೈಲೇಜ್ ಕೊಡುವಂತ ಗಾಡಿ ಬೇಕು ಅಂದ್ರೆ ಬನ್ನಿ. ಲೋನ್ ಕೂಡ 80% ಲೋನ್ ಆಗುತ್ತೆ. 2,75,000 ನಮ್ದು ಪ್ರೈಸ್ ಇರೋದು. ಫೈನಲ್ 2,75,000 ಫೈನಲ್ ಇರೋದು. 2,60,000 ಕೊಟ್ಬಿಡೋಣ. 2,60,000ಕ್ಕೆ 13 ಮಾಡಲ್ VXI ಆಲ್ಟೋ K10 ಲೋನ್ ಬೇಕು ಅನ್ನೋರ್ಗೆ 80% ಲೋನ್ ಹಾಕಿ ಕೊಟ್ಬಿಡ್ತೀರಾ? ಕರ್ನಾಟಕ ಲೋನ್ ಆಗುತ್ತಲ್ಲ ಸರ್? ಎಲ್ಲಾ ಕಡೆನೂ ಆಗುತ್ತೆ. ಇದು ಸರ್, ಇದ್ರ ಬಗ್ಗೆ ಹೇಳ್ಬೇಕು. ಇದು ಒಂದು i20 2015 ಮಾಡಲ್, ಅಷ್ಟ ಆಪ್ಷನಲ್. ನಿಮ್ಗೆ ಟಾಪ್ ಕೂಡ ಬ್ಲಾಕ್ ಇದೆ, ಡಿಯೋ ಕಲರ್ ಇದೆ. ಗಾಡಿ ಒಂದು ವೆರಿ ಬ್ಯೂಟಿಫುಲ್ ಆಗಿದೆ. ಪೆಟ್ರೋಲ್ ವೆಹಿಕಲ್. ನಿಮ್ಗೆ ಮೈಲೇಜ್ ಕೂಡ 18 to 20 ಎಕ್ಸ್ಪೆಕ್ಟ್ ಮಾಡಬಹುದು. ಬನ್ನಿ ಬೇಗ ಬನ್ನಿ, ತಗೋಬೇಕು. ಗಾಡಿ ಬಂದು ಪ್ರೈಸ್ ಚಾನ್ಸ್ ಅಲ್ಲೇ ಮಾಡ್ಕೊಡೋಣ.
6,25,000 ಕೋಟಿಂಗ್ ಇರೋದು. ಓಕೆ, ನೀವು ಜಾಲಿಯಾಗಿ ಹ್ಯಾಪಿ ಆಗಿರೋದ್ರಿಂದ 5,50,000ಗೆ ಫೈನಲ್ ಮಾಡ್ಕೊಟ್ಬಿಡೋಣ. 5,50,000 ಒಳ್ಳೆ ಪ್ರೊಫೈಲ್ ಬಂದ್ರೆ 5 ಲಕ್ಷ ಲೋನೆ. ಫುಲ್ ಜಾಲಿ, ಡಮಾರ್ ಫುಲ್ ಜಾಲಿ. ನೆಕ್ಸ್ಟ್ ಹಾಗೆ ಇನ್ನೊಂದು ಗ್ರ್ಯಾಂಡ್ ಐಟನ್ ನೋಡ್ತಾ ಇರೋರಿಗೆ ಸಿಂಗಲ್ ಓನರ್ 17 ಮಾಡಲ್ ಆಸ್ಟಾ ಆಪ್ಷನಲ್. ಓಕೆ ಓಕೆ, ಬನ್ನಿ ಒಳ್ಳೆ ಬಂಪರ್ ಬಹುಮಾನ. 2017 ಮಾಡಲು ಗಾಡಿ ಬಂದು ಫುಲ್ ಟಾಪ್ ಎಂಡ್ ವೆಹಿಕಲ್ ಆಗಿದೆ, ಸಿಂಗಲ್ ಓನರ್ ಆಗಿದೆ, ಬರೀ 50,000 ಓಡಿದೆ. ಬರೀ 50,000 ಓಡಿದೆ. ಒಳ್ಳೆ ಪ್ರೊಫೈಲ್ ಇರೋರು ಬನ್ನಿ, 50,000 ಇಟ್ಕೊಂಡ್ ಬನ್ನಿ ಸಾಕು. 100% ಲೋನ್ ಆಗುತ್ತೆ. ಇದು ಆರಾಮಾಗಿ 4.5 5 ಲಕ್ಷ ಲೋನ್ ಆಗುವಂತ ಗಾಡಿ, ಫುಲ್ ಟಾಪ್ ಎಂಡ್ ಗಾಡಿ. ಜಸ್ಟ್ 5,35,000 ಫೈನಲ್ ಆಗುತ್ತೆ. 5,35,000 5,85,000 ಕೋಟಿಂಗ್ ಇರೋದು. 5,35,000ಕ್ಕೆ ಫೈನಲ್ ಮಾಡ್ಕೊಡೋಣ. ಸಿಂಗಲ್ ಓನರ್ ಗಾಡಿ 50,000 ಓಡಿದೆ. 17 ಮಾಡಲ್ ಆಸ್ಟಾ ಆಪ್ಷನಲ್ ಗಾಡಿ. ಆಟೋಮೆಟಿಕ್ ನೋಡ್ತಾ ಇರೋರಿಗೆ ಸಿಂಗಲ್ ಓನರ್ ಗಾಡಿ ಆಗಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಸಿಲ್ವರ್ ಕಲರ್ i10. ಓಕೆ, AMT ವೆಹಿಕಲ್ ಆಗಿದೆ. ಲೇಡೀಸ್ಗೆ, ಏಜ್ ಆಗಿರೋರಿಗೆ, ಆಟೋಮೆಟಿಕ್ ಯೂಸ್ ಮಾಡೋರಿಗೆ, ಅದ್ರ ಗಂಧ ಗೊತ್ತಿರೋರಿಗೆ, ಗೊತ್ತಿಲ್ಲದವ್ರಿಗೆ ಎಲ್ಲರಿಗೂ ಆಗುತ್ತೆ. ನಮ್ಮಲ್ಲಿ ಆಟೋಮೆಟಿಕ್ ವೆಹಿಕಲ್ ಕೂಡ ಎಲ್ಲಾ ಬ್ರ್ಯಾಂಡ್ ಅಲ್ಲೂ ಹೆಚ್ಚು ಕಡಿಮೆ ಒಂದು 30% ಆಟೋಮೆಟಿಕ್ ವೆಹಿಕಲ್ ಕೂಡ ಇದೆ. ಅಂದ್ರೆ ಆಟೋಮೆಟಿಕ್ ಸಿಟಿ ಓಡಾಡೋರ್ಗೆ ಮತ್ತೆ ಹೊರಗಡೆ ಓಡಾಡೋರ್ಗೆ ವೆರಿ ಕಂಫರ್ಟ್ ಆಗಿರುತ್ತೆ. ಹೌದು, ಆದ್ರೆ ಒಬ್ಬೊಬ್ರು ಮೈಂಡ್ ಸೆಟ್ ಒಂದೊಂತರ ಅಲ್ವಾ, ಯಾವ್ದು ಬೇಕಾದ್ರೆ ಬಂದು ತಗೊಂಡ್ಲಿ. ಇದು ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ. 2011 ಮಾಡಲ್ ಆಗಿದೆ. 11 ಮಾಡಲ್ ಸಿಂಗಲ್ ಓನರ್ ಸರ್ವಿಸ್ ಇಷ್ಟು ಕೂಡ ಇದೆ. ಓಕೆ, ಗಾಡಿ ಬಂದು ಟೈರ್ ಕಂಡೀಷನ್, ಇಂಟೀರಿಯರ್, ಎಕ್ಸ್ಟೀರಿಯರ್ ಎಲ್ಲ ಬೊಂಬಾಟ್ ಆಗಿದೆ. ನಮ್ದು ಯಾವ ಗಾಡಿನೂ ಇಂಟೀರಿಯರ್ ಬಗ್ಗೆ ಮಾತಾಡಂಗೆ ಇಲ್ಲ. ಪ್ರೈಸಿಂಗ್ ಹೇಳಿ ಸರ್. ಪ್ರೈಸಿಂಗ್ ಅಲ್ಲೂ ನೀವು ಒಳ್ಳೆ ಕ್ವಾಲಿಟಿ ಗಾಡಿ ಬೇಕು ಅಂದ್ರೆ ನಮಗೂ ಕಸ್ಟಮರ್ ಕಡಿಮೆ ಕೊಡಲ್ವಲ್ಲ. ಇವಾಗ ಅವರೇಜ್ ಗಾಡಿ ಚೆನ್ನಾಗಿಲ್ಲ ಅಂದ್ರೆ ಹೆಂಗ್ ಬೇಕಂಗ್ ಕಡಿಮೆ ಸಿಗುತ್ತೆ, ತಗೊಂಬಂದ್ ಮಾರ್ಬಿಡ್ಬೋದು. ಒಳ್ಳೆ ಗಾಡಿ ಬೇಕು ಅಂತ ಹೋದ್ರೆ ನಮ್ಗೂ ಕಸ್ಟಮರ್ ಒಳ್ಳೆ ರೇಟೇ ಕೇಳ್ತಾರಲ್ವಾ. ಆಯ್ತು, ಇರ್ಲಿ, ಅದರಲ್ಲೇ ಡಿಸ್ಕೌಂಟ್ ಮಾಡಿ ಕೊಡೋಣ. 3,40,45,000 ನಮ್ ಕೋಟಿಂಗ್ ಇರೋದು. ವಿಡಿಯೋ ನೋಡಿ ಯಾರೇ ಬಂದ್ರು 3,10,000ಗೆ ಫೈನಲ್ ಮಾಡಿ ಕೊಡೋಣ. ಸಿಂಗಲ್ ಓನರ್ ಗಾಡಿ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಆಟೋಮೆಟಿಕ್ ಸಿಲ್ವರ್ ಕಲರ್ ಗಾಡಿ ಆಗಿದೆ. ಇದ್ರ ಬಗ್ಗೆ ಹೇಳಿ ಸರ್. 2012 ಮಾಡಲ್. ಇವಾಗ ಎಲಿಫೆಂಟ್ ಗ್ರೇ ಕಲರ್ ಕೆಲವರು ಲೈಕ್ ಮಾಡ್ತಿರ್ತಾರೆ. ನಮಗೆ ಸಿಲ್ವರ್ ವೈಟ್ ಇದು ಬೇಡ, ನಮಗೆ ಗ್ರೇ ಕಲರ್ ಬೇಕು ಅನ್ನೋ ಕಸ್ಟಮರ್ ಇದಾರಲ್ವಾ. ಎಲಿಫೆಂಟ್ ಗ್ರೇ ಕಲರ್ ನಲ್ಲಿ i10 ನೋಡ್ತಿರೋರಿಗೆ i10, ಇಯಾನ್ ನೋಡ್ತಿರೋರಿಗೆ ಇಯಾನ್ ಮ್ಯಾಕ್ಸಿಮಮ್ ಲೋನ್ ಮಾಡಿ ಕೊಟ್ಬಿಡೋಣ. ಹೌದಾ? ಓಕೆ, ಬನ್ನಿ ಇವಾಗ ಇಯಾನ್ ಇದು i10 ಬಗ್ಗೆ ಹೇಳ. 2012 ಮಾಡಲ್ ಇದು. ಗಾಡಿ ಬಂದು ಸೆಕೆಂಡ್ ಓನರ್ ಗಾಡಿ ಆಗಿದೆ. 79,000 ಓಡಿದೆ. ಗಾಡಿ ವೆರಿ ಬ್ಯೂಟಿಫುಲ್ ಆಗಿದೆ. ನೀವು ಯಾವ್ದೇ ಗಾಡಿಗೆ ನೀವು ಜಜ್ಮೆಂಟ್ ಮಾಡ್ಬೇಕಾದ್ರೆ ಹೆಡ್ಲೈಟ್ ನೋಡಿ, ಹೆಡ್ಲೈಟ್ ಕಂಡೀಷನ್ ನೋಡಿದ್ರೇನೆ, ಬಾಡಿ ಲೈನ್ ಕಂಡೀಷನ್ ಎಲ್ಲ ನೋಡಿದ್ರೆ ಗಾಡಿ ಯಾವ ತರ ಮೇಂಟೈನ್ ಮಾಡಿ ಗೊತ್ತಾಗುತ್ತೆ. ಗಾಡಿ 2012 ಮಾಡಲ್. ನಿಮಗೆ ಮ್ಯಾಕ್ಸಿಮಮ್ 80% ಲೋನ್ ಕೂಡ ಆಗುತ್ತೆ. 2,90,000 ಫೈನಲ್ ಮಾಡೋಣ. ಇನ್ನೊಂದು ಪ್ರೈಸ್ ಹೇಳಿ ಸರ್. ಅಪ್ಪ ಅಣ್ಣ ಇರೋದು ನೋಡಿ 3,15,000 ಇರೋದು. ನಾನು ಹೇಳ್ತಿರೋದು 2,90,000ಗೆ ಫೈನಲ್ ಮಾಡ್ಕೊಳೋಣ. ಆರಾಮಾಗಿ 2.5 ಲಕ್ಷ ಲೋನೇ ಆಗ್ಬಿಡುತ್ತೆ. ಹೌದಾ? ಗಾಡಿನೂ 0 ಮೇಂಟೆನೆನ್ಸ್, ಸರ್ವಿಸ್ ಎಲ್ಲ ಮಾಡ್ಕೊಡೋಣ. ಗಾಡಿ ತುಂಬಾನೇ ಚೆನ್ನಾಗಿದೆ. ಇದು ಸರ್ ಇನ್ನು ಕಡಿಮೆ ನೋಡ್ತೀರಾ. 2012 ಮಾಡಲ್ಲೇ. 2012 ಮಾಡಲು ಗಾಡಿ ಬಂದು ಓಡಿರೋದೇ ಬರೀ 50,000. ಟೈರ್ಗಳು ಇನ್ನು ಇವಾಗ ಫ್ರೆಶ್ ಆಗಿ ಹೊಸದಾಗ ಹಾಕಿದ್ದಾರೆ. ಹೌದಾ? ಗಾಡಿ ಬಂದು ಎಲಿಫೆಂಟ್ ಗ್ರೇ ಕಲರ್. ಎಷ್ಟು ಓಡಿದೆ ಅಂದ್ರಿ ಸರ್? ಬರೀ 50,000 ಓಡಿದೆ. ಬರೀ 50,000 ಶೋರೂಮ್ ಹಿಸ್ಟ್ರಿ ಕೂಡ ಇದೆ. ಗಾಡಿ ಬಂದು ಫುಲ್ ಮ್ಯಾಕ್ಸಿಮಮ್ ಲೋನ್ ಆಗುವಂತ ಗಾಡಿ ಇದು. ಯಾರೇ ಬಂದ್ರು ಒಂದು ಫ್ಯಾಮಿಲಿಗೆ ಚಿಕ್ಕ ಬಜೆಟ್ ಅಲ್ಲಿ ಗಾಡಿ ನೋಡ್ತೀನಿ ಅನ್ನೋರ್ಗೆ 7,50,000ಗೆ ಫೈನಲ್ ಆಗುತ್ತೆ. 2.5 ಲಕ್ಷಗೆ 2012 ಮಾಡಲ್ಲು ಹುಂಡೈ ಇಯಾನು ಬರೀ 50,000 ಓಡಿರೋದು. ಸರ್ವಿಸ್ ಎಲ್ಲ ಆಗಿದೆ, ಹೊಸ ಟೈರ್ ಇದೆ, ಬ್ಯೂಟಿಫುಲ್ ಆಗಿದೆ. ಪ್ರೊಫೈಲ್ ಚೆನ್ನಾಗಿದ್ರೆ ತಗೊಂಡ್ ಬಂದ್ರೆ 2.5 ಲಕ್ಷಕ್ಕೆ 2,30,000 ಲೋನೇ ಆಗ್ಬಿಡುತ್ತೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಗ್ರ್ಯಾಂಡ್ ಐಟಮ್ ಇದೆ ನಮ್ಮಲ್ಲಿ ಹುಂಡೈ ಗಾಡಿಗಳಿಗೆ ಬರಾನೇ ಇಲ್ಲ. ಈ ವಿಡಿಯೋ ಪೂರ್ತಿ ನೋಡಿದ್ರೆ ನೋಡೋರ್ಗೆ ಗೊತ್ತಾಗುತ್ತೆ ತುಂಬಾ ಗಾಡಿಗಳು ಹುಂಡೈ ಗಾಡಿಗಳಿದೆ. ಇನ್ನು ಒಳಗಡೆ ತುಂಬಾ ಇದೆ, ತೋರಿಸ್ತೀನಿ. ಹೌದಾ? ಇದು 2014 ಮಾಡಲ್. ಡೀಸೆಲ್ ಮೈಲೇಜ್ ಬೇಕು, ಒಂದ್ 23-20 ಮೇಲೆ ಮೈಲೇಜ್ ಬೇಕು ಅನ್ನೋರ್ಗೆ ಒಂದ್ 22-23 ಮೈಲೇಜ್ ಎಲ್ಲ ಬರುತ್ತೆ. ಆಮೇಲೆ ಆಟ ಆಡ್ಕೊಂಡು ವಿಡಿಯೋ ಮಾಡ್ತಿದ್ವಿ ಅಂತ ತಿಳ್ಕೊಬಿಡಿ, ಗ್ಯಾರಂಟಿ ರಿಯಲ್ ಆಗಿ ಎಲ್ಲ ಹೇಳ್ತಿರೋದು. ಗಾಡಿ ಬಂದು 79,000 ಓಡಿದೆ. ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಪ್ರೈಸಿಂಗ್ ಹೇಳಿ ಸರ್. 3.5 ಲಕ್ಷ ಆಗುತ್ತೆ. ಕ್ಲೀನ್ ಆಗಿ ಹೇಳಿ ಅಲ್ಲೇ ಗೊತ್ತಾಗೋದು. 3.5 ಲಕ್ಷ ಲೋನ್ ಆಗುತ್ತೆ. 4,45,000 ನಮ್ ಕೋಟಿಂಗ್ ಇರೋದು. ವಿಡಿಯೋ ನೋಡಿ ಯಾರೇ ಬಂದ್ರು 4,10,000 ಫೈನಲ್ ಆಗುತ್ತೆ. ಇನ್ನೊಂದು ಪ್ರೈಸ್ ಆಗಲ್ಲ ಸರ್? 4,05,000 ಮಾಡ್ಕೊಡ್ತೀನಿ. 4,05,000ಕ್ಕೆ 14 ಮಾಡಲ್ ಡೀಸೆಲ್ ವೆಹಿಕಲ್, ಟೈರ್ ಎಲ್ಲ ಹೊಸ ಇದೆ, ಸರ್ವಿಸ್ ಎಲ್ಲ ಮಾಡ್ಕೊಡ್ತೀವಿ, ಮ್ಯಾಕ್ಸಿಮಮ್ ಲೋನ್ ಕೂಡ ಮಾಡ್ಕೊಡ್ತೀವಿ. ಬಲಿನೋ ನೋಡ್ತಿದ್ದೀರಾ, ಸ್ವಿಫ್ಟ್ ನೋಡ್ತಿದ್ದೀರಾ, ಯಾವ್ದು ನೋಡ್ತೀರಾ? ಮಾರುತಿ 2 ಗಾಡಿನೂ ಹೊಸ ಗಾಡಿ. ಹೌದಾ? ಇದು 300 ಕಿಲೋಮೀಟರ್ ಓಡಿದೆ, ಇದು 19,000 ಕಿಲೋಮೀಟರ್ ಓಡಿದೆ ಅಷ್ಟೇ. ಇದು 23 ಮಾಡ್ಲು, ಇದು 24 ಮಾಡ್ಲು.
ಓಕೆ ಇದು ಹೊಸದಪ್ಪ, ಇವಾಗ ಬರ್ತಾ ಇದೆಯಲ್ಲ ಅದು. ಹೌದೌದು. ಇದು ಲಾಂಚ್ ಆಗಿ 5 ತಿಂಗಳಾಗಿರೋದು. 9,40,000 ಏನೋ ಹೊಸದಿದೆ. VX ಆಪ್ಷನಲ್ ಬಟನ್ ಸ್ಟಾರ್ಟ್. ಹೌದು. ಇದು ಮೈಲೇಜ್ ಜಾಸ್ತಿ ಬರುತ್ತಲ್ಲ ಸರ್? ಚೆನ್ನಾಗಿ ಬರುತ್ತೆ, ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿ. ಇದು 9,40,000 ಹೊಸದು. ಒಂದು 50,000 ಎಕ್ಸ್ಟ್ರಾ ಫಿಟ್ಟಿಂಗ್ ಕೂಡ ಎಲ್ಲ ಮಾಡ್ಕೊಂಡಿದ್ದಾರೆ. ಅಂಡರ್ ಚಾಸಿ ಕೋಟಿಂಗು, ಸೀಟ್ ಕವರ್ಸ್, ಫ್ಲೋರ್ ಮ್ಯಾಟು, ಅದು ಇದು ಇಂಪೋರ್ಟೆಂಟ್ ಸಿಸ್ಟಮ್ ಎಲ್ಲ ಇದೆ. ಎಲಿಫೆಂಟ್ ಗ್ರೇ ಕಲರ್ ಹೊಸದೇ, ಟೇಪ್ ಕಟ್ಕೊಂಡವರು ಹೊಸ ಗಾಡಿನ. ಇನ್ನು 3-4 ತಿಂಗಳು ಏನೂ ಆಗಲ್ಲ. ಹೌದೌದು, ಸೂಪರ್ ಆಗಿದೆ. ಇಂಟೀರಿಯರ್ ವೈಸ್ ನೋಡ್ತಾ ಇರ್ಬೋದು. 10 ಲಕ್ಷ ಬಿದ್ದಿದೆ ಕಸ್ಟಮರ್ಗೆ. ಅವರು ಪಾಪ ತುಂಬಾ ಕಳ್ಕೊಂಡು ಕೊಡ್ತಾ ಇದಾರೆ. 8.5 ಲಕ್ಷ ಕೊಡ್ತಾರೆ. 8.5 ಲಕ್ಷನಾ? 8.5 ಲಕ್ಷಕ್ಕೆ ಆಗುತ್ತೆ. ಏನಾದ್ರು ಹೆಚ್ಚು ಕಡಿಮೆ ಆಗುತ್ತೆ. 2024 ಮಾಡಲು, ಬರೀ ಒಂದ್ 3-4 ತಿಂಗಳು ಗಾಡಿ. ಗಾಡಿ ತುಂಬಾನೇ ಚೆನ್ನಾಗಿದೆ. ಹೊಸ ತಗೊಂಡವ್ರು ಇಲ್ಲೇ ಬಂದು ತಗೊಳ್ಳಿ. 1.5 ಲಕ್ಷ ಡಿಸ್ಕೌಂಟ್ ಮಾಡ್ಕೊಡೋಣ. 1.5 ಲಕ್ಷ ಡಿಸ್ಕೌಂಟ್ ಮಾಡಿ ನಿಮ್ಗೆ. ಆಮೇಲೆ ಆಫ್ಟರ್ ಮಾರ್ಕೆಟ್ ಅದು ಇದು ಅಂತ ಎಲ್ಲ ಎಲ್ಲ ಸೇರಿಸಿ ಹೇಳ್ತಿರೋದು. ಎಲಿಫೆಂಟ್ ಗ್ರೇ ಕಲರ್. ಇದು ಒಂದು ಬ್ಲೂ ಕಲರ್. ಇದು ಲೇಟೆಸ್ಟ್ 23 ಮಾಡಲ್, ಲಾಸ್ಟ್ ಇಯರ್ ವೆಹಿಕಲ್. 19,000 ಓಡಿದೆ. ಇದು ಗಾಡಿ ನಮ್ದು ಕೋಟಿಂಗ್ ಇರೋದೇ 8 ಲಕ್ಷ. ಇದು ಕಸ್ಟಮರ್ ಗಾಡಿನೇ, ಕಾರ್ಕನ್ಸಿಲ್ ಕೊಟ್ಟಿದ್ದಾರೆ. ಒಂದು 7,70,000 ಫೈನಲ್ ಮಾಡ್ಕೊಡೋಣ. ಎಷ್ಟು ಸರ್ ಪ್ರೈಸ್? 7,70,000 ಕೊಡೋಣ. 7,70,000ಕ್ಕೆ 2023 ಮಾಡಲು. ಇದ್ರಲ್ಲಿ ಕೂಡ ನೋಡಿ, ಫ್ಲೋರ್ ಮ್ಯಾಟಿಂಗು, ಸೀಟ್ ಕವರು, ಒಳ್ಳೆ ಎಂಪೋರ್ಟೆಂಟ್ ಸಿಸ್ಟಮ್ ಎಲ್ಲ, ಸ್ಟೇರಿಂಗ್ ಕವರು, ಅಂಡರ್ ಚಾಸಿ ಕೋಟಿಂಗು, ಪಾಲಿಶ್ ಎಲ್ಲ ಆಗಿದೆ. ಕವರ್ ಕೂಡ ತೆಗ್ದಿಲ್ಲ. ಹೊಸ ಗಾಡಿನೇ 2 ಲೆಕ್ಕ. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ನೋಡಿ, ಹ್ಯಾಂಡಲ್ ಕ್ರೋಮು, ಮಿರರ್ ಕ್ರೋಮು, ಡೋರ್ ವೈಸರು ಏನೇನೋ ಮಾಡ್ಸಿದೀನಿ ಅಂತ ಎಲ್ಲ ಹೇಳಿದ್ರು. ಮಾಡಿದ್ದಾರೆ. ಯಾರು ತಗೊಂಡ್ರು ಹೊಸ ಗಾಡಿ ಜೋಶಲ್ಲಿ ಮಾಡೇ ಮಾಡ್ತಾರೆ. 7,70,000ಕ್ಕೆ 23 ಮಾಡಲು, ಸಿಂಗಲ್ ಓನರ್, 19,000 ಓಡೋ ಗಾಡಿ ಕೊಡೋಣ. SUV ಲೈನಪ್ ಇದೆ. SUV ಇಂದಾನೆ ಸ್ಟಾರ್ಟ್ ಮಾಡೋಣ. ಟಾಟಾ ನೆಕ್ಸನ್ ಬಗ್ಗೆ ಹೇಳ್ಬೇಕು ಸರ್. ಟಾಟಾ ನೆಕ್ಸನ್ ಸಿಂಗಲ್ ಓನರ್ ಗಾಡಿ, 2020 ಮಾಡಲ್. ಗಾಡಿ ಬಂದು ನೀವು ವಿಡಿಯೋದಲ್ಲಿ ನೋಡ್ತಾ ಇರೋದು ವೆರಿ ಬ್ಯೂಟಿಫುಲ್ ಆಗಿದೆ. ಮತ್ತೆ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಸಿಂಗಲ್ ಓನರ್ ಗಾಡಿ. ಗಾಡಿ ಬಂದು ಈಗ ತಾನೇ ರೀಸೆಂಟ್ ಆಗಿ ಶೋರೂಮ್ ಅಲ್ಲೇ ಫುಲ್ ಸರ್ವಿಸ್ ಕೂಡ ಆಗಿದೆ. ನಿಮಗೆ ಗ್ಯಾರಂಟಿ ವಾರಂಟಿ ಪ್ರತಿಯೊಂದು ಇದೆ. 2020 ಮಾಡಲು, ಪೆಟ್ರೋಲ್ ವೇರಿಯಂಟ್, ಸಿಂಗಲ್ ಓನರ್ ಗಾಡಿ. ಮಾರ್ಕೆಟ್ ಅಲ್ಲಿ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಒಳ್ಳೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. 8,75,000 ನಮ್ ಕೋಟಿಂಗ್ ಇರೋದು. ಫೈನಲ್ ಈ ವಿಡಿಯೋ ಇಂದ ಬಂದವರಿಗೆ ಫಸ್ಟ್ ಗಾಡಿ ಅಂತ ಹೇಳಿ 8,20,000ಗೆ 20 ಮಾಡಲ್ ಸಿಂಗಲ್ ಓನರ್ ಟಾಟಾ ನೆಕ್ಸನ್ ಕೊಡೋಣ. ಹೌದಾ? ಹೌದು, ಫುಲ್ ಡಿಸ್ಕೌಂಟ್. ನಿಮ್ಗೆ 18 to 20 ಮೈಲೇಜ್ ಆರಾಮ್ಸೆ ಬರುತ್ತೆ. ಪೆಟ್ರೋಲ್ ಗಾಡಿ ಆಗಿರೋದ್ರಿಂದ ಲೋ ಮೇಂಟೆನೆನ್ಸ್, ಏನು ಮೇಂಟೆನೆನ್ಸ್ ಬರಲ್ಲ. ಮತ್ತೆ ಟಾಟಾ ಇರೋದ್ರಿಂದ ನಿಮ್ಗೆ ಗೇಜ್ ಅಲ್ಲಿ ಮತ್ತೆ ಕ್ವಾಲಿಟಿ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಇದು ಸರ್ ಹುಂಡೈ ಕ್ರೆಟಾ ನೋಡ್ತಾ ಇರೋರಿಗೆ ಡೀಸೆಲ್ ಗಾಡಿ ಆಗಿದೆ. ಇದು ಗಾಡಿ ಬಂದು ಸಿಂಗಲ್ ಓನರ್. ನಿಮ್ಗೆ 1.4 ಇಂಜಿನ್ ಬರುತ್ತೆ. ಇದು ಇದರಲ್ಲಿ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಪ್ರತಿಯೊಂದು ಎಲ್ಲ ಆಪ್ಷನ್ ಕೂಡ ಬರುತ್ತೆ. ಇದು 1.4 ಆಗಿರೋದ್ರಿಂದ 20 ಮೈಲೇಜ್ ಖಂಡಿತ ಬರ್ತದೆ. ನಿಮ್ಗೆ ಟೈರ್ ಕಂಡೀಷನ್, ಬಾಡಿ ಲೈನ್ ಎಲ್ಲ ಆರಾಮಾಗಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಸಿಂಗಲ್ ಓನರ್ ಗಾಡಿ ಆಗಿದೆ. ಇದು ನಮ್ ಕೋಟಿಂಗ್ ಇರೋದು 9,25,000 ಇದೆ. ನೀವು ಈ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು ಇಯರ್ ಎಂಡ್ ಆಫರ್ ಅಂತ 8,10,000ಗೆ ಫೈನಲ್ ಮಾಡಿ ಕೊಡ್ತೀನಿ. 8,10,000ಕ್ಕೆ ಫೈನಲ್. ಮತ್ತೆ ಇನ್ನೇನು ಡಿಸ್ಕೌಂಟ್ ಆಗಲ್ಲ. ಮ್ಯಾಕ್ಸಿಮಮ್ ಇಯರ್ ಎಂಡ್ ಆಫರ್ ಅಂತ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಮಾಡ್ಕೊಡ್ತಾ ಇದೀನಿ. 8,10,000ಗೆ 16 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಹುಂಡೈ ಕ್ರೆಟಾ ಕೊಡೋಣ. ಇದು ಸರ್, ಇದು ಎರ್ಟಿಗಾ ಬಂದ್ಬಿಟ್ಟು ಇದು 2015 ಮಾಡಲ್. ಡೀಸೆಲ್ ವೆಹಿಕಲ್ ಆಗಿದೆ. ಗಾಡಿ ಬಂದು 62,000 ನೋಡಿದೆ. ಎಲಿಫೆಂಟ್ ಗ್ರೇ ಕಲರ್ ಗಾಡಿ. ಎಲಿಫೆಂಟ್ ಗ್ರೇ ಕಲರ್. ಹೌದು, ನೋಡ್ತಾ ಇರ್ಬೋದು. ಗಾಡಿ ಕಂಡೀಷನ್ ಅಂತೂ ಸೂಪರ್ ಆಗಿದೆ. 2015 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಗಾಡಿ ಆಗಿದೆ. ಈ ವಿಡಿಯೋ ಇಂದ ಯಾರೇ ಬಂದ್ರು ನಮ್ದು ಕೋಟಿಂಗ್ ಇರೋದು 7,45,000 ನಮ್ ಕೋಟಿಂಗ್ ಇರೋದು. 6,95,000ಗೆ ಫೈನಲ್ ಮಾಡಿ ಕೊಡ್ತೀನಿ. 6,95,000? ಹೌದು, 6,95,000. ಇದು ಸರ್ ಈ ಕ್ರೆಟಾ 2015 ಮಾಡಲ್ ಡೀಸೆಲ್ ವೆಹಿಕಲ್, SXO ಆಪ್ಷನಲ್. ಇದು ಫುಲ್ ಟಾಪ್ ಎಂಡ್ ಗಾಡಿ ಆಗಿರೋದ್ರಿಂದ ನಮ್ದು ಕೋಟಿಂಗ್ ಇರೋದು 9,25,000 ಇದೆ. ಯಾರೇ ವಿಡಿಯೋ ನೋಡ್ಕೊಂಡ್ ಬಂದ್ರು 8,95,000ಗೆ ಫೈನಲ್ ಮಾಡಿ ಕೊಡೋಣ. ಸಿಂಗಲ್ ಓನರ್ ಗಾಡಿನಾ? ಇದು ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್ ಆಗಿದೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಲೇಟೆಸ್ಟ್ ಶೇಪ್ ಕ್ರೆಟಾ ಇದೆ. ಇದ್ರ ಬಗ್ಗೆ ನ್ಯೂ ಶೇಪ್ ಕ್ರೆಟಾ ನೋಡ್ತಾ ಇರೋರಿಗೆ ಬರೀ 40,000 ಚಿಲ್ಲರೆ ಓಡಿರೋ ವೈಟ್ ಕಲರ್ ಸಿಂಗಲ್ ಓನರ್ ಗಾಡಿ. ಆಫ್ಟರ್ ಮಾರ್ಕೆಟ್ ಇವಾಗ ತಾನೇ ಮ್ಯಾಗ್ ವೀಲ್ ಹೊಸ ಬಾಕ್ಸ್ ಪೀಸ್ ಹಾಕಿ ಒಂದು 6 ಮಂತ್ ಕೂಡ ಆಗಿಲ್ಲ, ವಿತ್ ಬಿಲ್ ಕೂಡ ಇದೆ. ಟೈರು ಮ್ಯಾಗ್ ಎಲ್ಲ ಸೇರಿಸಿ 60,000 ರುಪೀಸ್ ಖರ್ಚು ಮಾಡಿದ್ದಾರೆ. ಮತ್ತೆ ಟಚ್ ಸ್ಕ್ರೀನ್ ಸಿಸ್ಟಮ್ ಆಯ್ತು, ಪ್ರತಿಯೊಂದು ಎಲ್ಲಾ ಫ್ಯೂಚರ್ಸ್ ಇದೆ. ಇದು ಲೇಟೆಸ್ಟ್ ನ್ಯೂ ಶೇಪ್ ಆಗಿರೋದು 2020 ಮಾಡಲ್. ಸಿಂಗಲ್ ಓನರ್ ಆಗಿದೆ, ಪೆಟ್ರೋಲ್ ವೆಹಿಕಲ್ ಆಗಿದೆ, ವೈಟ್ ಕಲರ್ ಅಫಿಷಿಯಲ್ ಆಗಿದೆ. ಇದು ಫುಲ್ಲಿ ಡಿಸ್ಕೌಂಟ್ ಮಾಡಿ ನಿಮ್ ಕಡೆಯಿಂದ ವಿಡಿಯೋ ಯಾರೇ ನೋಡ್ಕೊಂಡು ಬಂದ್ರು 12,75,000 ಇರೋದು 11,85,000 ಫೈನಲ್ ಮಾಡಿಕೊಡೋಣ. 11,85,000ಗೆ 20 ಮಾಡಲ್ ಹುಂಡೈ ಕ್ರೆಟಾ
ಪೆಟ್ರೋಲ್ ವೆಹಿಕಲ್ ಕೊಡ್ತೀರಾ? ಅದರಲ್ಲೂ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ ಇದು ಸರ್ ಇದು ಈ ಕ್ರೇಟಾ ಇದು ಒಂದು 15 ಮಾಡಲ್ ಡೀಸೆಲ್. ಇದು ಕೂಡ SX ಆಪ್ಷನಲ್ ಆಗಿದೆ. ಓಕೆ, ಬಟನ್ ಸ್ಟಾರ್ಟ್ ಬರುತ್ತೆ. ಡೀಸೆಲ್ ವೆಹಿಕಲ್, ಡೀಸೆಲ್ ಗಾಡಿ. ಹೌದು, ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಆಗಿದೆ ಅಂತ, ತುಂಬಾ ಚೆನ್ನಾಗಿದೆ. ಇದು ಸಿಂಗಲ್ ಓನರ್ ಗಾಡಿ ಆಗಿದೆ. ಇದು ಗಾಡಿ ನಮ್ದು ಕೋಟಿಂಗ್ ಇರೋದು 9,45,000 ನಮ್ ಕೋಟಿಂಗ್ ಇರೋದು. ಓಕೆ, ನೀವು ವಿಡಿಯೋ ಇಂದ ಯಾರು ಬಂದ್ರು 8,95,000 ಫೈನಲ್ ಆಗುತ್ತೆ. 8,95,000. ಹೌದು, ನೋಡ್ತಾ ಇರ್ಬೋದು ವೀಕ್ಷಕರೇ, ಗಾಡಿ ಕಂಡೀಷನ್ ಅಂತೂ ತುಂಬಾ ಚೆನ್ನಾಗಿದೆ. ಹಾಗೆ ಇದು ಸರ್ ಕಿಯಾ ಸೆಲ್ಟೋಸ್. ಒಂದು 20 ಮಾಡಲ್ ಆಗಿದೆ. ಸಿಂಗಲ್ ಓನರ್ ಗಾಡಿ ಆಗಿದೆ. ಫುಲ್ಲಿ ಟಾಪ್ ಎಂಡ್. ಓಕೆ, GTX. ಇವಾಗ ನೀವು ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 25.5 ಲಕ್ಷ ಇದೆ. ಓಕೆ, ಹೊಸ ಗಾಡಿ ಪ್ರೈಸ್ ಬಂದು. ಓಕೆ ಓಕೆ ಈ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು ನಮ್ದು 16 ಲಕ್ಷ ನಮ್ ಕೋಟಿಂಗ್ ಇರೋದು. 14,75,000 ಫೈನಲ್ ಆಗುತ್ತೆ. 14,75,000. 14,75,000 ಫೈನಲ್ ಆಗುತ್ತೆ. ನಿಮ್ಗೆ ಆಲ್ಮೋಸ್ಟ್ ಒಂದು 11 lakh ಡಿಸ್ಕೌಂಟ್ ಬರುತ್ತೆ. ಗಾಡಿ ಬಂದು ಡೀಸೆಲ್ ಆಟೋಮೆಟಿಕ್ ಸಿಂಗಲ್ ಓನರ್ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಫುಲ್ಲಿ ಟಾಪ್ ಅಂಡ್ ಗಾಡಿ. GT ಲೈನ್. ಹೌದು. ಓಕೆ ಓಕೆ ಓಕೆ. ಇದು ಸರ್ ಇದು ಬ್ರೀಜಾ ನೋಡ್ತೀನಿ ಅನ್ನೋರ್ಗೆ ಡೀಸೆಲ್ ಗಾಡಿ ಆಗಿದೆ. DI ಓಕೆ, ಫುಲ್ ಟಾಪ್ ಅಂಡ್ ವೆಹಿಕಲ್ ಆಗಿದೆ. ನಮ್ದು ಕೋಟಿಂಗ್ ಇರೋದು 9,45,000 ಇದೆ. ನಿಮ್ ಕಡೆಯಿಂದ ಯಾರೇ ವಿಡಿಯೋ ನೋಡ್ಕೊಂಡ್ ಬಂದ್ರು 8,95,000 ಫೈನಲ್ ಆಗುತ್ತೆ. ಇನ್ನೊಂದು ಪ್ರೈಸ್ ಹೇಳಿ ಸರ್. 8,85,000 ಫೈನಲ್ ಆಗುತ್ತೆ. 8,85,000. ಹೌದು. ಇದು ಸರ್ ಆಮೇಲೆ ನಿಶಾನ್ ಸನ್ನಿ ನೋಡ್ತಾ ಇರೋರಿಗೆ 2011 ಮಾಡಲ್ ಪೆಟ್ರೋಲ್ ವೆಹಿಕಲ್ ಆಗಿದೆ. ಓಕೆ, ಇದು ಗಾಡಿ ಬಂದು ನಿಮ್ಗೆ ಲೋ ಬಜೆಟ್ ಅಲ್ಲಿ ನೋಡ್ತಾ ಇರೋರಿಗೆ ಒಂದು 3,20,000 ಫೈನಲ್ ಆಗುತ್ತೆ. ಸೆಡಾನ್ ವೆಹಿಕಲ್, ಒಳ್ಳೆ ಲಕ್ಸುರಿಯಸ್ ವೆಹಿಕಲ್. 2011 ಮಾಡಲ್ ಪೆಟ್ರೋಲ್ ಗಾಡಿ ಆಗಿದೆ. ಪ್ರೈಸಿಂಗು ಸರ್ 3,20,000 ಫೈನಲ್ ಮಾಡಿ ಕೊಡ್ತೀನಿ. 3,20,000. ಹೆಚ್ಚು ಕಡಿಮೆ ಏನಾದ್ರು ಸರ್? 3,15,000 ಮಾಡ್ಕೊಡ್ತೀನಿ. ಹೌದಾ? 3.5 ಲಕ್ಷ ನಮ್ ಕೋಟಿಂಗ್ ಇರೋದು. 3,15,000 ಮಾಡ್ಕೊಡ್ತೀನಿ. ಓಕೆ ಓಕೆ ಓಕೆ. ಇದು ಸರ್ ಕೊರೋಲಾ ಆಲ್ಟಿಸ್ 2013 ಮಾಡಲ್ ಕೊರೋಲಾ ಆಲ್ಟಿಸ್ ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್. ಓಕೆ, ಇದು ಗಾಡಿ ಬಂದು ಫುಲ್ಲಿ ಟಾಪ್ ಎಂಡ್ ಆಗಿದೆ. ನಿಮ್ಗೆ ಟೊಯೋಟೋ ಕ್ಯಾಮ್ರಿ ಅಂತ ಬರುತ್ತಲ್ಲ ಅದೇ ಇಂಜಿನ್ ಇದಕ್ಕೂ ಬರೋದು. ಮತ್ತೆ ಒಳ್ಳೆ ಪವರ್ಫುಲ್ ವೆಹಿಕಲ್ ಆಗಿದೆ. ಫುಲ್ ಟಾಪ್ ಎಂಡ್ ವೆಹಿಕಲ್ ಆಗಿದೆ. ಸಿಂಗಲ್ ಓನರ್ ಅಫಿಷಿಯಲ್ ಆಗಿದೆ. ಗಾಡಿ ಬಂದ್ಬಿಟ್ಟು ನಮ್ದು ಕೋಟಿಂಗ್ ಇರೋದು 5,75,000 ಇರೋದು. ಓಕೆ, ಇದು ನಾನು ಫುಲ್ಲಿ ಡಿಸ್ಕೌಂಟ್ ಮಾಡಿ 4,25,000 ಕೊಡೋಣ. 4,25,000. 4,25,000ಗೆ 13 ಮಾಡಲ್ ಟೊಯೋಟೋ ಕೊರೋಲಾ ಬಟನ್ ಸ್ಟಾರ್ಟ್ ಕೊಡೋಣ. ಹಾಗೆ ಇನ್ನೊಂದು ಸ್ವಿಫ್ಟ್ ಸರ್. ಸ್ವಿಫ್ಟ್ ಡಿಸೈರ್ ZXi. ಓಕೆ, ಫುಲ್ ಟಾಪ್ ಎಂಡ್ ವೆಹಿಕಲ್ ಆಗಿದೆ. ನಿಮಗೆ ಇದು ಬಂದು ಪುಷ್ ಬಟನ್ ಸ್ಟಾರ್ಟ್ ಇದೆ. 20+ ಮೈಲೇಜ್ ಬರುವಂತ ಗಾಡಿ. 60,000 ರನ್ ಆಗಿದೆ. ಓಕೆ ಓಕೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಇದು ನಮ್ದು ಕೋಟಿಂಗ್ ಇರೋದು 7,25,000 ಕೋಟಿಂಗ್ ಇದೆ. ಓಕೆ, ಫೈನಲ್ ಟು ಫೈನಲ್ ನಿಮ್ ಕಡೆಯಿಂದ ಯಾರೇ ಬಂದ್ರು 6,75,000 ಫೈನಲ್ ಮಾಡಿ ಕೊಡೋಣ. 6,75,000ಕ್ಕೆ 2021. ಓಕೆ, ನಿಮಗೆ 18, 19 ಸ್ವಿಫ್ಟೇ 6.5 ಮಾರ್ತಾ ಇದಾರೆ. ನಾನು 21 ಮಾಡಲ್ ಸ್ವಿಫ್ಟ್ ಡಿಸೈರ್ ಫುಲ್ ಟಾಪ್ ಎಂಡ್ 6,75,000 ಫೈನಲ್ ಮಾಡ್ಕೊಡೋಣ. ಮಾಡ್ಕೊಡ್ತೀರಾ? ಫ್ಲೂಡಿಕ್ ಲೇಟೆಸ್ಟ್ ನೋಡ್ತಾ ಇರೋರಿಗೆ ಇದು ಡೈಮಂಡ್ ಕಟ್ ಬ್ಲೂ ಕಲರ್ ಆಗಿದೆ. ಗಾಡಿ ಬಂದು 2021 ಮಾಡಲ್. ಓಕೆ, ಗಾಡಿ ಬಂದು 73,000 ಓಡಿದೆ. ಓಕೆ, ಪೆಟ್ರೋಲ್ SXO ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ವಿತ್ ಸನ್ರೂಫ್ ಕೂಡ ಬರುತ್ತೆ. ನಿಮಗೆ ಆಲ್ಮೋಸ್ಟ್ ಒಂದು 18 to 19 lakhs ಇತ್ತು ಅವಾಗ ಇದು ಗಾಡಿ. ಇದು ಫುಲ್ಲಿ ಡಿಸ್ಕೌಂಟ್ ಮಾಡಿ ಯಾರೇ ವಿಡಿಯೋ ನೋಡ್ಕೊಂಡು ಬಂದ್ರು 10,65,000 ನಮ್ ಕೋಟಿಂಗ್ ಇರೋದು. ಓಕೆ, ಫೈನಲ್ ಟು ಫೈನಲ್ 9,80,000 ಮಾಡಿ ಕೊಡೋಣ. ಇದೊಂದು ಪ್ರೈಸ್ ಹೇಳಿ ಸರ್. 9,70,000 ಮಾಡ್ಕೊಡ್ತೀನಿ ಫೈನಲ್. 9,70,000. 10,65,000 ಇರೋದು. 95,000 ಡಿಸ್ಕೌಂಟ್ ಮಾಡಿ 9,70,000ಗೆ ಫೈನಲ್ ಮಾಡಿ ಕೊಡ್ತೀನಿ. ಹಾಗೆ ಸರ್ ಇನ್ನೊಂದು ಫ್ಲೂಡಿಕ್ ವರ್ಣ ಫ್ಲೂಡಿಕ್ ವೈಟ್ ಕಲರ್. ಗಾಡಿ ಬಂದು ಸಿಂಗಲ್ ಓನರ್ ಗಾಡಿ ಇದು. ಓಕೆ, ಆಯ್ತಾ. ನಮ್ಮಲ್ಲಿ ಆಲ್ಮೋಸ್ಟ್ ಒಂದು 95% ಎಲ್ಲ ಸಿಂಗಲ್ ಓನರ್ ಗಾಡಿಗಳೇ ಇರೋದು. ನಿಮ್ಗೆ ಎಲ್ಲೋ ಒಂದು 10 to 15% ಸೆಕೆಂಡ್ ಓನರ್ ಗಾಡಿಗಳು ಇರುತ್ತೆ. ಕೆಲವು ಕಸ್ಟಮರು ಪಾರ್ಕಿಂಗ್ ಚಾರ್ಜ್ ಬಿಟ್ಟಿರ್ತಾರೆ, ಒಂದು 10% ಗಾಡಿ. ನಿಮ್ಗೆ ಇದು ಬಂದ್ಬಿಟ್ಟು 18 ಮಾಡಲ್ ಸಿಂಗಲ್ ಓನರ್ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಓಕೆ, 79,000 ನೋಡಿದೆ. ಇದ್ರಲ್ಲಿ ನಿಮ್ಗೆ ಪ್ರೊಜೆಕ್ಟರ್ ಲೈಟ್ಸ್ ಪ್ರತಿಯೊಂದು ಬರುತ್ತೆ. SX ವೆಹಿಕಲ್ ಆಗಿದೆ. ಟಾಪ್ ಎಂಡ್ ವೆಹಿಕಲ್ ಆಗಿದೆ. ಡೈಮಂಡ್ ಕಟ್ ಮ್ಯಾಗ್ ವೀಲ್ ಬರುತ್ತೆ. ಪ್ರತಿಯೊಂದು ಎಲ್ಲ ಫೀಚರ್ಸ್ ಬರುತ್ತೆ. ಮತ್ತೆ ಆಟೋಮೆಟಿಕ್ ವೆಹಿಕಲ್ ಕೂಡ. ಆಟೋಮೆಟಿಕ್ ಇದು? ಹೌದು. ಓಕೆ ಓಕೆ. ಪೆಟ್ರೋಲ್ ಆಟೋಮೆಟಿಕ್ 18 ಮಾಡಲ್ ಸಿಂಗಲ್ ಓನರ್ ಗಾಡಿ ಆಗಿದೆ. ಓಕೆ, ಚಾನ್ಸ್ ಅಂದ್ರೆ ಚಾನ್ಸ್ ಪ್ರೈಸ್ ಅಲ್ಲಿ 8,25,000 ನಮ್ ಕೋಟಿಂಗ್ ಇರೋದು. ಓಕೆ, 7,75,000 ಬಂದ್ರೆ ಫೈನಲ್ ಮಾಡಿ ಕೊಡ್ತೀನಿ. 7,75,000. 7,75,000ಗೆ ಬ್ಯೂಟಿಫುಲ್ ಆಗಿರೋ ವರ್ಣ ಫ್ಲೂಡಿಕ್ 18 ಮಾಡಲ್ ಕೊಡೋಣ. ಕಾರ್ ನೋಡ್ತಾ ಇರೋರಿಗೆ ಬ್ಲಾಕ್ ಬ್ಯೂಟಿ ಅಂತಾನೆ ಹೇಳ್ಬೋದು. ಗಾಡಿ ಬಂದು ವೆರಿ ಬ್ಯೂಟಿಫುಲ್ ಆಗಿದೆ. ಬ್ಲಾಕ್ ಕಲರ್ ಟಾರ್ ನೋಡ್ತಾ ಇರೋರಿಗೆ 2020 ಮಾಡಲ್ ಗಾಡಿ ಆಗಿದೆ. ಇದು ಗಾಡಿ 4x4 ಡೀಸೆಲ್ ಮ್ಯಾನ್ಯುವಲ್ ಗಾಡಿ ಆಗಿದೆ. ನಮ್ದು ಕೋಟಿಂಗ್ ಇರೋದು 15,50,000 ಇರೋದು. ವಿಡಿಯೋ ನಿಮ್ಮ ಕಡೆಯಿಂದ ಯಾರೇ ನೋಡಿ ಬಂದ್ರು
14,75,000ಗೆ ಫೈನಲ್ ಮಾಡಿ ಕೊಡೋಣ. ಫ್ರೆಂಡ್ಸ್, ಇನೋವಾ ಹುಡ್ಕೋರ್ಗೆ ಮೂರ್ ಆಪ್ಷನ್ ಇದೆ ನೋಡಿ, ಇದ್ರ ಬಗ್ಗೆ ಹೇಳಿ ಸರ್. 2013 ಮಾಡಲ್ ಇನೋವಾ ವಿ ವರ್ಷನ್ ಟಾಪ್ ಎಂಡ್ ಗಾಡಿ ಬಂದು ಸಿಂಗಲ್ ಓನರ್ ಗಾಡಿ. ಇದು ಸಿಂಗಲ್ ಓನರ್ ಗಾಡಿ ಆಗಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಸಿಲ್ವರ್ ಕಲರ್ ವೆರಿ ಬ್ಯೂಟಿಫುಲ್ ಆಗಿರುವಂತ ವೆಹಿಕಲ್. ನಮ್ದು ಕೋಟಿಂಗ್ ಇರೋದು 11,40,000 ಕೋಟಿಂಗ್ ಇರೋದು. ಈ ವಿಡಿಯೋ ಇಂದ ಬಂದವರಿಗೆ ಇಯರ್ ಎಂಡ್ ಆಫರ್ ಅಂತ 10,60,000ಗೆ ಫೈನಲ್ ಮಾಡಿ ಕೊಡ್ತೀನಿ. 10,60,000 10,60,000ಗೆ ಸಿಂಗಲ್ ಓನರ್ ಗಾಡಿ ವಿ ವರ್ಷನ್ 13 ಮಾಡಲ್ ಕೊಡೋಣ. ಇದು ಸರ್ ಇದು ಲೋ ಬಜೆಟ್ ಅಲ್ಲಿ ಇನೋವಾ ನೋಡ್ತಾ ಇರೋರಿಗೆ 2007 ಮಾಡಲ್. ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಆಗಿದೆ. ಗಾಡಿ ಬಂದು ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಮತ್ತೆ ನಿಮ್ಗೆ ಆಫ್ಟರ್ ಮಾರ್ಕೆಟ್ ಒಳ್ಳೆ ಮ್ಯಾಗ್ ವೀಲ್, ಟೈರು, ಸೀಟಿಂಗ್ಸ್ ಪ್ರತಿಯೊಂದು ಆಪ್ಷನ್ ಕೂಡ ಇದೆ. ಲೋ ಬಜೆಟ್ ಅಲ್ಲಿ ಒಂದು 7 ಸೀಟರ್ ಇನೋವಾ ನೋಡ್ತಾ ಇರೋರಿಗೆ ಇದು 5,25,000ಗೆ ಫೈನಲ್ ಮಾಡಿ ಕೊಡೋಣ. 5,25,000 ಫೈನಲ್ ಆಗುತ್ತೆ. ಇದು ಸರ್ 2016 ಮಾಡಲ್ ಕಡಿಮೆ ಹೊಡೆಯುವಂತ ಟೊಯೋಟೋ ಗಾಡಿ ನೋಡ್ತಾ ಇರೋರಿಗೆ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಪ್ಯೂರ್ ಬೆಂಗಳೂರು ಗಾಡಿ ಆಗಿದೆ. ಗಾಡಿ ಬಂದು 1,10,000 ಶೋರೂಮ್ ಹಿಸ್ಟ್ರಿ ಇದೆ. ಮತ್ತೆ ನಿಮ್ಗೆ ಹೆಡ್ಲೈಟ್ ಇವರು 80,000 ಕೊಟ್ಟು ಹೆಡ್ಲೈಟ್ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ. ಒಳ್ಳೆ ಮೋಮೋ ಮ್ಯಾಗ್ವಿಲ್ ಹಾಕಿದ್ದಾರೆ. ಸೀಟ್ ಕವರ್ಸ್ ಸಿಸ್ಟಮ್ ಅಂತ ತುಂಬಾನೇ ಖರ್ಚು ಮಾಡಿದ್ದಾರೆ. 1.5 lakhs ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಕೂಡ ಇದೆ ಇದರಲ್ಲಿ. 16 ಮಾಡಲ್ ಆಗಿರೋದ್ರಿಂದ ಕಡಿಮೆ ಹೊಡಿರೋದ್ರಿಂದ ಗಾಡಿ ಬಂದು 13,25,000 ನಮ್ ಕೋಟಿಂಗ್ ಇರೋದು. ಈ ವಿಡಿಯೋ ನೋಡ್ಕೊಂಡು ನಿಮ್ ಕಡೆಯಿಂದ ಯಾರೇ ಬಂದ್ರು 12,40,000ಗೆ ಕೊಟ್ಬಿಡೋಣ. 12,40,000 13,25,000 ಇರೋದು 12,40,000ಗೆ ಫೈನಲ್ ಮಾಡಿ ಕೊಡೋಣ. ಪ್ರೀಮಿಯಂ ಕ್ಲಾಸ್ ನೋಡ್ತೀನಿ ಅನ್ನೋರ್ಗೆ ಕ್ರೂಸ್ ಇದೆ. ಕ್ರೂಸ್ ಬಗ್ಗೆ ಹೇಳಿ ಸರ್. 12 ಮಾಡಲ್ ಡೀಸೆಲ್ ಗಾಡಿ ಬಂದು ನೋಡಿ ನೀವೇನೆ ವೆರಿ ಬ್ಯೂಟಿಫುಲ್ ಆಗಿದೆ. ಟೈರ್ ಕಂಡೀಷನ್ ನೋಡಿ ಹೊಸದು, ಇವಾಗ ತಾನೇ ಹಾಕಿರೋ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಹೌದಾ? ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS, ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ. ಇಂಟೀರಿಯರ್ ನೋಡಿರಂತ ಸುಸ್ತಾಗ್ಬಿಡ್ಬೇಕು. ಒಳ್ಳೆ ಸೀಟಿಂಗ್ಸ್ ಅಷ್ಟು ಬ್ಯೂಟಿಫುಲ್ ಆಗಿದೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಷ್ಟು ಹೊಡಿದೆ ಸರ್ ಗಾಡಿ? ಗಾಡಿ ಬಂದು ನಿಮ್ಗೆ 77,000 ಹೊಡಿದೆ. 77,000 ನೋಡಿದೆ. ಡೀಸೆಲ್ ವೆಹಿಕಲ್, ಟೈರ್ ಎಲ್ಲ ಹೊಸದಿದೆ, ವೈಟ್ ಕಲರ್. ನಿಮ್ ಕಡೆಯಿಂದ ಯಾರೇ ಬಂದ್ರು, ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು, ನಮ್ ಕೋಟಿಂಗ್ ಇರೋದು 4,99,000 ನಮ್ ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ ಅಂದ್ರೆ 4,25,000 ಲಕ್ಷ ಕೊಡೋಣ. 4,50,000 ಲಕ್ಷ 4,50,000ಗೆ ಡೀಸೆಲ್ ಗಾಡಿ ವೈಟ್ ಕಲರ್ ಕ್ರೂಸ್ ಕೊಡೋಣ. ಫ್ರೆಂಡ್ಸ್, ಇನ್ನೊಂದು ಸೆಡಾನ್ ಅಲ್ಲಿ ಸ್ಕೋಡಾ ರ್ಯಾಪಿಡ್ ಇದೆ ನೋಡಿ. ಸ್ಕೋಡಾ ರ್ಯಾಪಿಡ್ ಸ್ಟೈಲ್ ಗಾಡಿ ಬಂದು 18 ಮಾಡಲ್, ಟಾಪ್ ಎಂಡ್ ವೆಹಿಕಲ್. ಸ್ಟೈಲ್ ಅಂದ್ರೆ ಸ್ಟೈಲ್ ಆಗೇ ಇದೆ. ಹೆಡ್ಲೈಟ್ಸ್ ನೋಡಿ, ನಿಮ್ಗೆ ಟೈರ್ಸ್, ಒಳಗಡೆ ಇಂಟೀರಿಯರ್ ಪ್ರತಿಯೊಂದು ವೆರಿ ವೆರಿ ಬ್ಯೂಟಿಫುಲ್ ಆಗಿದೆ. ಡೀಸೆಲ್ ಗಾಡಿ 20+ ಮೈಲೇಜ್ ಬರುತ್ತೆ. 18 ಮಾಡಲ್ ಲೇಟೆಸ್ಟ್ ಗಾಡಿ ಆಗಿದೆ. ನಿಮ್ಗೆ ಆಲ್ಮೋಸ್ಟ್ ಇದು ಒಂದು 14,15 ಲಕ್ಷ ಇದೆ. ನಿಮ್ ಕಡೆಯಿಂದ ಯಾರೇ ಬಂದ್ರು ಡೀಸೆಲ್ ಗಾಡಿ ಮ್ಯಾಕ್ಸಿಮಮ್ ಲೋನ್ ಆಗುವಂತ ಗಾಡಿ 18 ಮಾಡಲ್ ಗಾಡಿ ಆಗಿದೆ. ನಿಮ್ ಕಡೆಯಿಂದ ಯಾರೇ ಬಂದ್ರು ಫೈನಲ್ ಟು ಫೈನಲ್ 7,50,000 ಕೊಡೋಣ. 7,50,000 7,50,000ಗೆ ಸ್ಕೋಡಾ ರ್ಯಾಪಿಡ್ ಸ್ಟೈಲ್ ಡೀಸೆಲ್ ಗಾಡಿ ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ಇನ್ನೊಂದು ಕ್ವಿಡ್ ಇದೆ ನೋಡಿ. ಇನ್ನೊಂದಲ್ಲಪ್ಪ, ಕ್ವಿಡ್ ತುಂಬಾ ಗಾಡಿ ಇದೆ. ಕ್ವಿಡ್ ಎಷ್ಟಿದೆ ಸರ್ ಗಾಡಿ? 7-8 ಗಾಡಿ ಇದೆ. ಇದು ಆಟೋಮೆಟಿಕ್ ರೆಡ್ ಕಲರ್ ಇದೆ. ಇದು ಮ್ಯಾನ್ಯುವಲ್ ಇದೆ. ಇದು ಕ್ಲೈಂಬರ್. ಇದು 1 ಲೀಟರ್ RXT ಟಾಪ್ ಎಂಡ್. 30,000 ಓಡಿದೆ, 40,000 ಓಡಿದೆ. ಇದು 18 ಮಾಡಲ್ ಸಿಂಗಲ್ ಓನರ್. ಇದು 18 ಮಾಡಲ್ ಆಟೋಮೆಟಿಕ್ ರೆಡ್, ಬ್ಲೂ ಕಲರ್ ಕ್ಲೈಂಬರ್, ಮ್ಯಾನ್ಯುವಲ್. ಲೋ ಬಜೆಟ್ ಅಲ್ಲಿ ಒಂದು ಮಾಡಲ್ ಇರುವಂತ ಗಾಡಿ ಬೇಕು, ಮತ್ತೆ ಮೇಂಟೆನೆನ್ಸ್ ಫ್ರೀ ಇರಬೇಕು, ಗಾಡಿ ಬ್ಯೂಟಿಫುಲ್ ಆಗಿರ್ಬೇಕು ಅಂದ್ರೆ ಕ್ವಿಡ್ ತಗೊಳ್ಳಿ. ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಆರಾಮಾಗಿ ಒಂದು 50,000, 60,000, 70,000 ನಿಮ್ಗೆ ಎಷ್ಟು ಕೆಪಾಸಿಟಿ ಅಷ್ಟು ಡೌನ್ ಪೇಮೆಂಟ್ ತಗೊಂಡು ಬ್ಯಾಲೆನ್ಸ್ ಲೋನ್ ಮಾಡ್ಕೊಂಡು ಹೋಗ್ಬೋದು. 2 ಗಾಡಿನೂ ಟಾಪ್ ಎಂಡ್ ಗಾಡಿನೇ ಆಗಿದೆ. ಇದು ಬಂದು 3,55,000 ಫೈನಲ್ ಆಗುತ್ತೆ. ಇದು ಬಂದು 3,70,000 ಫೈನಲ್ ಆಗುತ್ತೆ. 3,70,000 ಸರ್. ಕ್ಲೈಂಬರ್ 8 ಲಕ್ಷ ಹೊಸ ಗಾಡಿ ಇರೋದು. ಇದು ಬರೀ 40,000 ಚಿಲ್ಲರೆ ಓಡಿದೆ. ಇದು ಕ್ವಿಡ್ 1 ಲೀಟರ್ RXT ಆಟೋಮೆಟಿಕ್. ಇದು ಕೂಡ ಆಲ್ಮೋಸ್ಟ್ 8 ಲಕ್ಷ ಇದೆ. SUV ಗಾಡಿ ನೋಡ್ತಿರೋರಿಗೆ 1, 2, 3, 4 ಗಾಡಿ, 5 ಗಾಡಿ ಇದೆ. ರೆಡ್ ಕಲರ್ ಇದೆ, ಬ್ಲಾಕ್ ಕಲರ್ ಇದೆ, ಸಿಲ್ವರ್ ಕಲರ್ ಇದೆ. ಬನ್ನಿ ಒಂದೊಂದೇ ಹೇಳ್ತಾ ಹೋಗೋಣ. ಇದು 2014 ಮಾಡಲ್ ಸಿಂಗಲ್ ಓನರ್ ಗಾಡಿ. ಗಾಡಿ ಹೆಡ್ಲೈಟ್ ನೋಡಿ, ಕಲರ್ ನೋಡಿ, ಬ್ಯೂಟಿಫುಲ್ ಆಗಿದೆ. ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. 8 ಲಕ್ಷ ಅಷ್ಟೇ ನಮ್ ಕೋಟಿಂಗ್. ಫೈನಲ್ ಅಂದ್ರೆ 7,30,000 ಫೈನಲ್. 7,30,000 70,000 ಡಿಸ್ಕೌಂಟ್. 7,30,000 ಕೊಡೋಣ. ಎಷ್ಟೇ ಮಾಡಲ್ ಅಂದ್ರಿ ಸರ್ ಇದು? 2014 ಮಾಡಲ್. ಇದು ಬೇಡ, ನೀವು ಫುಲ್ ಟಾಪ್ ಅಂಡ್ ಲೇಟೆಸ್ಟ್ ನೋಡ್ತೀನಿ ಅನ್ನೋರ್ಗೆ ಇದು ಡೀಸೆಲ್ ಗಾಡಿ ಆಗಿದೆ. ಸನ್ ರೂಫ್ ಕೂಡ ಬರುತ್ತೆ. W10 ಇದು. ಗಾಡಿ ಬಂದು ವೆರಿ ವೆರಿ ಹೈ ಕ್ವಾಲಿಟಿ ಗಾಡಿ ಆಗಿದೆ. ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಟೈರ್ ಕಂಡೀಷನ್ ಎಲ್ಲ ಹೊಸದಿದೆ. ನಿಮ್ಗೆ ಫ್ಯೂಚರ್ಸ್ ಅಂತೂ ಹೆವಿ ಬರುತ್ತೆ. ತುಂಬಾನೇ ಫ್ಯೂಚರ್ಸ್ ಇದೆ. ಇದು 11,25,000 ನಮ್ ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ ಅಂದ್ರೆ 10,00,000 ಕೊಡೋಣ. ಎಷ್ಟು ಸರ್? 10,50,000. 10,50,000
ಇಲ್ಲ ಇದು ಬೇಡ ಇನ್ನೊಂದ್ ಸ್ವಲ್ಪ ಕಡಿಮೆ ಲೇಟೆಸ್ಟ್ ನೋಡ್ತೀನಿ ಅನ್ನೋರ್ಗೆ 2016 ಓಕೆ ಇದು ಬಂದು 56,000 ಓಡಿದೆ. ಓಕೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಇದೆ ನೋಡಿ. ಇದು ಕೂಡ 2015 ಮಾಡಲ್. ಇದು ನಿಮ್ಗೆ ಒಂದು 9 ಲಕ್ಷಕ್ಕೆ ಕೊಡೋಣ. 9 ಲಕ್ಷ 2015 ಮಾಡಲ್ 9 ಲ್ಯಾಕ್ಸ್ ಕೊಡೋಣ. 9 ಲಕ್ಷಕ್ಕೆ ಆಗುತ್ತೆ. ನೆಕ್ಸ್ಟ್ ಸರ್ ಇಲ್ಲ ಬೇಡ ಕಡಿಮೆ ನೋಡ್ತಿದ್ದೀನಿ ನಾನು ಅವ್ರಿಗೆ 6 ಲಕ್ಷಕ್ಕೆ ಕೊಡೋಣ. 6 ಲಕ್ಷ 2012 ಮಾಡಲು ಡೀಸೆಲ್ ವೆಹಿಕಲ್, ಸೆಕೆಂಡ್ ಓನರ್, ರೆಡ್ ಕಲರ್, ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಓಕೆ 12 ಮಾಡಲು 6 ಲಕ್ಷಕ್ಕೆ ಕೊಡೋಣ. 6 ಲಕ್ಷಕ್ಕೂ ಎಕ್ಸ್ವಿ ಇದೆ. ಹೌದು. ಓಕೆ ಓಕೆ ಎಲೆಕ್ಟ್ರಿಕ್ ಕಾರ್ ಒಂದಿದೆ ನೋಡಿ, ಮಹೀಂದ್ರಾ ರೇವಾ. ಪೆಟ್ರೋಲ್ ಹಾಕಕ್ಕಾಗಲ್ಲ, ಡೀಸೆಲ್ ಹಾಕಕ್ಕಾಗಲ್ಲ, ನಮ್ಗೆ ಸಾಕಾಗಲ್ಲ ಅನ್ನೋರ್ಗೆ ಏನು ಹಾಕದೇ ಬೇಡ. ಮಾಮೂಲಿ ಮೊಬೈಲ್ ಚಾರ್ಜ್ ಹಾಕ್ತಿವಲ್ಲ ಆ ತರ ಚಾರ್ಜ್ ಹಾಕಿ ಸಾಕು. 80 ರಿಂದ 90 ಕಿಲೋಮೀಟರ್ ಒಂದ್ಸಲಿ ಇದಾಗುತ್ತೆ, ರನ್ ಆಗುತ್ತೆ. ನಾನು ಆಲ್ರೆಡಿ KR ಪುರಂ ಹೋಗಿ ವಾಪಸ್ ಬರ್ತೀನಿ ಆಯ್ತಾ. ಈ ಟ್ರಾಫಿಕ್ ಅಲ್ಲಿ ಕೂಡ 30-60 ಕಿಲೋಮೀಟರ್ ಆಕ್ಚುಲಿ ಒಂದು 80 ರಿಂದ 90 ಕಿಲೋಮೀಟರ್ ಒಂದ್ಸಲಿ ಚಾರ್ಜ್ ಮಾಡ್ರೆ ಆಗ್ತಾ ಇದೆ ಇವಾಗ. ಗಾಡಿ ಬಂದು ಮಾಮೂಲಿ ಮೊಬೈಲ್ ಏನಾಗ್ತಿರೋ ಸೇಮ್ ಪವರ್, ಇದಕ್ಕೇನು ಎಕ್ಸ್ಟ್ರಾ ಪವರ್ ಎಲ್ಲ ಏನ್ ಬೇಡ. ಗಾಡಿ ಬಂದು ನೀವು ಆರಾಮಾಗಿ ಒಂದಿನ ಒಂದು 3 ಅವರ್ಸ್ ಚಾರ್ಜ್ ಮಾಡಿದ್ರೆ 3 ಡೇಸ್ ಯೂಸ್ ಮಾಡ್ಬೋದು. ಮನೆ ಹತ್ರ ಆರಾಮಾಗಿ ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಎಲ್ಲ ಓಡಾಡ್ಬೋದು. ಸ್ಕೂಲಿಗೆ ಬಿಡಕ್ಕೆ, ಟ್ಯೂಷನಿಗೆ ಬಿಡಕ್ಕೆ, ಪ್ರತಿಯೊಂದಕ್ಕೆ, ಲೇಡೀಸ್ಗೆ, ಮಕ್ಳಿಗೆ, ಈ ಸ್ಕೂಲ್ ಹೋದ ಹುಡುಗರು ಆರಾಮಾಗಿ ಓಡಿಸ್ಬಿಡ್ಬೋದು. ಹೌದಾ? ಪ್ರೈಸ್ ಸರ್ ಇದು ಆಟೋಮೆಟಿಕ್ ಗಾಡಿ. ಇದು 2014 ಮಾಡಲು 2,35,000 ನಮ್ ಕೋಟಿಂಗ್ ಇರೋದು. 1,95,000 ಕೊಟ್ಬಿಡೋಣ. 1,95,000 ಹೋಗಿ 1,95,000ಕ್ಕೆ ಝೀರೋ ಮೇಂಟೆನೆನ್ಸ್ ಏನು ಇಲ್ಲದೆ ಇರೋ ಅಂತ ಗಾಡಿ ಕೊಡೋಣ. ಹಾಗೆ ಫ್ರೆಂಡ್ಸ್ ಮಾರುತಿ ಸುಜುಕಿ ಈಕೋ ಇದೆ ನೋಡಿ. ಲೋ ಬಜೆಟ್ ಅಲ್ಲಿ 7 ಸೀಟರ್ ನೋಡ್ತಾ ಇರೋರಿಗೆ ಈಕೋ ಸೂಪರ್ ಅಂತಾನೆ ಹೇಳ್ಬೋದು. ನಿಮ್ಗೆ 7 ಸೀಟರ್ ಗಾಡಿ ಆಗಿದೆ, ಕ್ಯಾರಿಯರ್ ಇದೆ, ನಿಮ್ಗೆ ಒಳಗಡೆ ಸೀಟಿಂಗ್ಸ್ ಅದು ಇದು ಪ್ರತಿಯೊಂದು ಚೆನ್ನಾಗಿದೆ. ಎಲಿಫೆಂಟ್ ಗ್ರೇ ಕಲರ್ 17 ಮಾಡಲ್ ಗಾಡಿ. ಓಕೆ ಇದು ಗಾಡಿ ಬಂದು ನಮ್ ಕೋಟಿಂಗ್ ಇರೋದು 4,45,000 ಕೋಟಿಂಗ್ ಇರೋದು. 4,15,000ಕ್ಕೆ ಫೈನಲ್ ಆಗುತ್ತೆ. 4,15,000 4,15,000ಕ್ಕೆ 17 ಮಾಡಲು ಒಳ್ಳೆ ಕ್ವಾಲಿಟಿ ಇರುವಂತ ಎಲಿಫೆಂಟ್ ಗ್ರೇ ಕಲರ್ ಇದು ಮಾರುತಿ ಸುಜುಕಿ ಈಕೋ ಕೊಡೋಣ. ಇದು ಸರ್ i10 2012 ಮಾಡಲು ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಗಾಡಿ ಬಂದು ಸಿಂಗಲ್ ಓನರ್. ಇದು ಸಿಂಗಲ್ ಓನರ್ 74,000 ನೋಡಿದೆ ಅಷ್ಟೇನೆ. ಓಕೆ ಇದು ಗಾಡಿ ಒಂದು 3,70,000 ನಮ್ ಕೋಟಿಂಗ್ ಹೇಳ್ತಾ ಇರೋದು. ಕಸ್ಟಮರ್ ಮಾರ್ಕೊಡಿ ಅಂತ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಿಮ್ ಕಡೆಯಿಂದ ಯಾರೇ ಬಂದ್ರು ಒಂದು 3,35,000 ಕೊಡೋಣ. 3,35,000 3,35,000 ಕೊಡೋಣ. ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಬೇಕು ಅಂದ್ರೆ. ಹಾಗೆ ಇನ್ನೊಂದು ಕ್ವಿಡ್ ಸರ್. ಕ್ವಿಡ್ ನೋಡ್ತಾ ಇರೋರಿಗೆ ಲೇಟೆಸ್ಟ್ 2020 ನ್ಯೂ ಶೇಪ್ ಇದು. ಹೆಡ್ಲೈಟ್ಸ್ ಎಲ್ಲ ದೊಡ್ಡದು ಬರುತ್ತೆ. 2020 ಮಾಡಲು ನಿಮ್ಗೆ ಇದ್ರಲ್ಲೂ ಏರ್ ಬ್ಯಾಗು ಮತ್ತೆ ಪ್ರತಿಯೊಂದು ಎಲ್ಲ ಫೀಚರ್ಸ್ ಬರುತ್ತೆ. ಒಳ್ಳೆ ಸೀಟ್ ಕವರ್ಸ್ ಎಲ್ಲ ಇದೆ. ಗಾಡಿ ಒಂದು 20+ ಮೈಲೇಜ್ ಕೂಡ ಬರುತ್ತೆ. 4,45,000 ನಮ್ ಕೋಟಿಂಗ್ ಇರೋದು. ವಿಡಿಯೋ ನೋಡಿ ಯಾರೇ ಬಂದ್ರು 4 ಲಕ್ಷ ಫೈನಲ್ ಮಾಡ್ಕೊಡೋಣ. 4 ಲಕ್ಷ 4 ಲ್ಯಾಕ್ ಫೈನಲ್ ಮ್ಯಾಕ್ಸಿಮಮ್ ಲೋನ್. ಹೌದಾ? ನೆಕ್ಸ್ಟ್ ಸರ್ ಇದು ಆಲ್ಟೋ K10 VXI ಬಂದ್ಬಿಟ್ಟು ಆಟೋಮೆಟಿಕ್ ವೆಹಿಕಲ್ 2016 ಮಾಡಲು. ಎಲಿಫೆಂಟ್ ಗ್ರೇ ಕಲರ್. ನಿಮಗೆ ಮ್ಯಾಕ್ಸಿಮಮ್ ಒಂದು 90% ಲೋನೇ ಆಗ್ಬಿಡುತ್ತೆ. ಗಾಡಿ ಬಂದು ಒಂದು ಆಲ್ಮೋಸ್ಟ್ ಇವಾಗ ಹೊಸ ಗಾಡಿ ಒಂದು 7.5 ಲಕ್ಷ ಇರ್ಬೋದು. ನಿಮ್ ಕಡೆಯಿಂದ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು ಒಂದು 3.5 ಲಕ್ಷ ಕೊಟ್ಬಿಡೋಣ. 3.5 ಲಕ್ಷ 3,50,000 ಫೈನಲ್ ಮಾಡಿ ಕೊಟ್ಬಿಡೋಣ. ನೋಡ್ತಾ ಇರ್ಬೋದು ವೀಕ್ಷಕರೇ ಗಾಡಿ ಕಂಡೀಷನ್ ಹೇಗಿದೆ ಅಂತ. ಹಾಗೆ ಸರ್ ಕ್ವಿಡ್ಗೆ ಇನ್ನೊಂದು ಪ್ರೈಸ್ ಏನಾದ್ರು ಆಗುತ್ತಾ? 3,95,000 ಕೊಟ್ಬಿಡ್ತೀನಿ. 3,95,000ಕ್ಕೆ ಲೇಟೆಸ್ಟ್ ಕ್ವಿಡ್. 3.5 ಲಕ್ಷ ಲೋನೇ ಆಗ್ಬಿಡುತ್ತೆ. ಹೌದಾ ಫ್ರೆಂಡ್ಸ್? ಇನ್ನೊಂದು ಇಯಾನ್ ಇದೆ ನೋಡಿ, ರೆಡ್ ಕಲರ್ ಏನ್ ನೋಡ್ತಾ ಇದ್ದೀರಾ? 2013 ಮಾಡಲ್ ಸಿಂಗಲ್ ಓನರ್ ಗಾಡಿ. ಗಾಡಿ ಬಂದು ಮ್ಯಾಕ್ಸಿಮಮ್ ಲೋನ್ ಫುಲ್ ಆಗ್ಬಿಡುತ್ತೆ. 2,60,000 ಫೈನಲ್ ಆಗುತ್ತೆ. 2,60,000 2,60,000ಗೆ ಉಂಡೆ ಇಯಾನ್ 13 ಮಾಡಲ್ ಆಗುತ್ತೆ. ನೀವು ಒಂದು 10-20-30,000 ಇದ್ರೆ ತಗೊಂಬನ್ನಿ, 100% ಲೋನ್ ಆಗುತ್ತೆ. ಸಿಂಗಲ್ ಓನರ್ ಗಾಡಿ ಇದೆ, ತುಂಬಾನೇ ಚೆನ್ನಾಗಿದೆ. ಅದರಲ್ಲೂ ಸಿಂಗಲ್ ಓನರ್. ಹೌದು. ಇದು ಸರ್ ಇದು i10 ಗ್ರ್ಯಾಂಡ್ i10 ಡೀಸೆಲ್ ಗಾಡಿ ಇನ್ನೊಂದಿದೆ ನಮ್ಮಲ್ಲಿ. 2014 ಮಾಡಲೆ. ಸೇಮ್ ಪ್ರೈಸ್, ಸೇಮ್ ಕಲರ್ ಗಾಡಿ, ವೈಟ್ ಕಲರ್ ಗಾಡಿ. ಒಂದು ಡೀಸೆಲ್ ಗಾಡಿ 14 ಮಾಡಲು 68,000 ಓಡಿದೆ. 4,10,000 ಫೈನಲ್ ಆಗುತ್ತೆ. 4,10,000 ಹೌದು. 2020 ಮಾಡಲು ನಿಮ್ಗೆ ಇದು ಅಲ್ಲೊಂದು ಸಿಲ್ವರ್ ಗಾಡಿ ತೋರಿಸಿದ್ವಲ್ಲ, ಸೇಮ್ 20 ಮಾಡಲು ಸಿಂಗಲ್ ಓನರ್ ನ್ಯೂ ಶೇಪ್. ಇದು ಗಾಡಿ ಬಂದು 4 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಇದು 4 ಲಕ್ಷನಾ? 3,5-3.5 ಲಕ್ಷ ಲೋನೇ ಆಗುತ್ತೆ. 4 ಲಕ್ಷಕ್ಕೆ ಫೈನಲ್ ಆಗುತ್ತೆ. 3,95,000 ಆಗಲ್ವಾ? 3,95,000 ಮಾಡೋಣ ಫೈನಲ್ ನಿಮ್ಗೋಸ್ಕರ. ನೀವು ಹೇಳಿದ್ರಲ್ಲ ಬಾಯ್ಬಿಟ್ಟು ಅಂತ. ಇದು ಬಲಿನೋ 18 ಮಾಡಲ್ ಬಲಿನೋ, ಬಟನ್ ಸ್ಟಾರ್ಟ್. ಇದರಲ್ಲಿ ಏರ್ ಬ್ಯಾಗ್, ABS ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಗಾಡಿ ಎಲಿಫೆಂಟ್ ಗ್ರೇ ಕಲರ್ ಆಗಿದೆ. 6,85,000 ನಮ್ ಕೋಟಿಂಗ್ ಇರೋದು. ನಿಮ್ ವಿಡಿಯೋ ನೋಡ್ಕೊಂಡು ಇಯರ್ ಎಂಡ್ ಯಾರೇ ಬಂದ್ರು 6,40,000 ಫೈನಲ್ ಆಗುತ್ತೆ. ಎಷ್ಟು ಸರ್ ಪ್ರೈಸ್? 6,40,000. 6,40,000. ಇದು ಸರ್ ಎಕೋ ಸ್ಪೋರ್ಟ್ಸ್ ತುಂಬಾ ಡಿಮ್ಯಾಂಡ್ ಆಗಿದೆ ಗಾಡಿ. ಲೋ ಬಜೆಟ್ ಅಲ್ಲಿ, ಕಡಿಮೆ ಬಜೆಟ್ ಅಲ್ಲಿ ಈ ತರ SUV ವೆಹಿಕಲ್ ನೋಡ್ತಾ ಇರೋರಿಗೆ 2013 ಮಾಡಲ್ ಆಗಿದೆ. ಡೀಸೆಲ್ ವೆಹಿಕಲ್ ಇದು. ಬ್ಲೂ ಕಲರ್ ವೆರಿ ಬ್ಯೂಟಿಫುಲ್ ಆಗಿರುವಂತ ಗಾಡಿ.
ಇದು ಗಾಡಿ ನಮ್ದು ಕೋಟಿಂಗ್ ಇರೋದು 5,25,000. ಓಕೆ. ನಿಮ್ ಕಡೆಯಿಂದ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 4,90,000ಕ್ಕೆ ಫೈನಲ್ ಆಗುತ್ತೆ. 4,00,000 4,90,000 ಆಗುತ್ತೆ. ಡಸ್ಟರ್ ಬೇಕಾ ಇಲ್ಲ ನಿಸಾನ್ ಟೆರೆನೋ ಬೇಕಾ? ಎರಡು ಇದೆ ನೋಡಿ. ಈಕೋಸ್ಪೋರ್ಟ್ ನೋಡಿದ್ರೆ ಅಲ್ವಾ, ಇವಾಗ ಒಳ್ಳೆ ಚಾನ್ಸ್ ರೇಟ್ ಅಲ್ಲಿ ಒಂದು ಟೆರೆನೋ ಕೊಟ್ಬಿಡೋಣ. ಓಕೆ. 2014 ಮಾಡಲ್ ಸಿಂಗಲ್ ಓನರ್, ಫುಲ್ ಟಾಪ್ ಅಂಡ್ VX ಇದು. 10 PS ಬರುತ್ತೆ. ಡೀಸೆಲ್ ವೆಹಿಕಲ್ ಸಿಂಗಲ್ ಓನರ್. ಯಾರು ಮಾರ್ಕೆಟ್ ಅಲ್ಲಿ ಕೊಟ್ಟಿರಬಾರ್ದು. 4,70,000 ಕೊಟ್ಬಿಡೋಣ. 4,70,000ಕ್ಕೆ ಸಿಂಗಲ್. 6 ಲಕ್ಷ ಇಲ್ಲ, 5.5 ಲಕ್ಷ ಇಲ್ಲ, ಬರೀ 4,70,000ಕ್ಕೆ ಸಿಂಗಲ್ ಓನರ್ 2014 ಮಾಡಲ್ ಫುಲ್ ಟಾಪ್ ಅಂಡ್ ವೈಟ್ ಕಲರ್ ಟೆರೆನೋ ಕೊಟ್ಬಿಡೋಣ. ಟೆರೆನೋ ನೋಡ್ತಾ ಇರ್ಬೋದು ವೀಕ್ಷಕರೇ, ಗಾಡಿ ಕಂಡೀಷನ್ ಅಂತೂ ಸೂಪರ್ ಆಗಿದೆ. ಹಾಗೆ ನೆಕ್ಸ್ಟ್ ಡಸ್ಟರ್ ಸರ್. ಡಸ್ಟರ್ ನೋಡ್ತಾ ಇರೋರಿಗೆ 2014 ಮಾಡಲ್, ಓಡಿರೋದೇ 79,000. RXZ 6 ಗೇರ್ ಬರುತ್ತೆ, 110 PS ಫುಲ್ ಟಾಪ್ ಅಂಡ್ ಗಾಡಿ. ಇದು ಆಲ್ಮೋಸ್ಟ್ ನಿಂತ್ಕೋಬೇಕಾದ್ರೆ 18-19 ಲಕ್ಷ ಹೊಸ ಗಾಡಿ ಇತ್ತು, ಫುಲ್ ಟಾಪ್ ಅಂಡ್ ಗಾಡಿ ಆಗಿದೆ. ಈ ವಿಡಿಯೋ ನೋಡಿ ಯಾರೇ ಬಂದ್ರೆ, ಇನ್ನೇನು ದಸರಾ ಮುಗೀತು, ದೀಪಾವಳಿ ಮುಗೀತು, ಎಲ್ಲ ಮುಗೀತು. ಇವಾಗ ಏನಂತ ಹೇಳೋದು, ಇಯರ್ ಎಂಡ್ ಅಂತ, ಇಯರ್ ಎಂಡ್ ಆಫರ್ ಅಂತ ಹೇಳೋಣ. ಹೇಳಿ ಸರ್. 5,80,000 ಕೊಡೋಣ. 5,80,000ಕ್ಕೆ ಇಯರ್ ಎಂಡ್ ಆಫರ್. 6,45,000 ಇರೋದು ನಮ್ಮ ಕೋಟಿಂಗು. 5,80,000 ಕೊಡೋಣ. ಎಷ್ಟೇ ಮಾಡಲು ಸರ್? 2014 RXZ 110 PS ಫುಲ್ ಟಾಪ್ ಅಂಡ್ ಚಾಕ್ಲೇಟ್ ಬ್ರೌನ್ ಕಲರ್. ನೆಕ್ಸ್ಟ್ ನೋಡ್ತಾ ಇರ್ಬೋದು ಸ್ಕೋಡಾ ರ್ಯಾಪಿಡ್ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಸ್ಕೋಡಾ ರ್ಯಾಪಿಡ್ ಒಂದು 2-3 ಗಾಡಿ ಆಲ್ರೆಡಿ ತೋರಿಸಿದೀನಿ. ಇದು ಸಿಲ್ವರ್ ಕಲರ್ ಸ್ಕೋಡಾ, ನಮ್ಮಲ್ಲಿ ಒಂದು 5-6 ಗಾಡಿ ಇದೆ. ಎಲ್ಲ ವಿಡಿಯೋ ಫುಲ್ ನೋಡಿ ಗೊತ್ತಾಗುತ್ತೆ. 2015 ಮಾಡಲ್ ಡೀಸೆಲ್ ವೆಹಿಕಲ್, 20+ ಮೈಲೇಜ್ ಬರುವಂತ ಸಿಲ್ವರ್ ಕಲರ್, ವೆರಿ ಬ್ಯೂಟಿಫುಲ್ ಆಗಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. 5,85,000 ನಮ್ ಕೋಟಿಂಗ್ ಇರೋದು. ಫೈನಲ್ ಅಂದ್ರೆ ಫೈನಲ್ ವಿಡಿಯೋ ನೋಡ್ಕೊಂಡ್ ಬಂದವ್ರಿಗೆ 5,30,000 ಕೊಟ್ಬಿಡೋಣ. 5,30,000. 5,30,000ಗೆ ಸಿಂಗಲ್ ಓನರ್ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇರುವಂತ ಡೀಸೆಲ್ ಸ್ಕೋಡಾ ರ್ಯಾಪಿಡ್ ಕೊಡೋಣ. ಸಿಂಗಲ್ ಓನರ್ ಸರ್? ಸಿಂಗಲ್ ಓನರ್ ಗಾಡಿ. ಇದು 23 ಮಾಡಲ್ ಸಿಂಗಲ್ ಓನರ್, 20,000 ಚಿಲ್ಲರೆ ಓಡಿದೆ. ಲಾಸ್ಟ್ ಇಯರ್ ವೆಹಿಕಲ್, ಫುಲ್ ಟಾಪ್ ಅಂಡ್ IMT ವೆಹಿಕಲ್ ಕೂಡ ಆಗಿದೆ. ಇದು ಸನ್ ರೂಫ್ ಕೂಡ ಬರುತ್ತೆ. ಗಾಡಿ ಬಂದು ವೆರಿ ಬ್ಯೂಟಿಫುಲ್ ಆಗಿರುತ್ತೆ, ಓಡ್ಸಕ್ಕೂ ಸಖತ್ ಮಜಾ ಇರುತ್ತೆ. IMT ವೆಹಿಕಲ್ ಆಗಿರೋದ್ರಿಂದ ಕ್ಲಚ್ ಬರಲ್ಲ, ಗೇರ್ ಬರುತ್ತೆ. ಹೌದು, ಲೇಟೆಸ್ಟ್ ಟೆಕ್ನಾಲಜಿ ಆಗಿದೆ. ಗಾಡಿ ಬಂದು ಕಿಯಾ ಸೆಲ್ಟೋ ಸಿಲ್ವರ್ ಕಲರ್, 23 ಮಾಡಲ್, ಪೆಟ್ರೋಲ್, ಸಿಂಗಲ್ ಓನರ್ ಗಾಡಿ. 20 ಲಕ್ಷ ಹೊಸ ಗಾಡಿ ಇದೆ. 1 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ. ಹೌದಾ? 21 ಲಕ್ಷ ಗಾಡಿ, 16 ಲಕ್ಷ ನಮ್ ಕೋಟಿಂಗ್ ಇರೋದು. ನಮ್ಮ ಇಯರ್ ಎಂಡ್ ಸೇಲ್ ಮಾಡಿ ಮುಗಿಸ್ಬಿಡ್ಬೇಕು. 14.5 ಲಕ್ಷ ಕೊಟ್ಬಿಡೋಣ. 14.5 ಲಕ್ಷ. 14,50,000ಗೆ 2023 IMT ಕಿಯಾ ಸೆಲ್ಟೋಸ್ ಕೊಡೋಣ. ಹಾಗೆ ಸರ್ ಆಕ್ಟಾವಿಯಾ ಸರ್. ಸ್ಕೋಡಾ ಆಕ್ಟಾವಿಯಾ ಡೀಸೆಲ್ ಬೇಕಾ? ಡೀಸೆಲ್ ಆಟೋಮೆಟಿಕ್, ಪೆಟ್ರೋಲ್ ಬೇಕಾ? ಪೆಟ್ರೋಲ್ ಆಟೋಮೆಟಿಕ್. ಎರಡಕ್ಕೂ DSG ಗೇರ್ ಬಾಕ್ಸ್ ಕೂಡ ಬರುತ್ತೆ. ಸಿಲ್ವರ್ ಕಲರ್ ಡೀಸೆಲ್ ಆಟೋಮೆಟಿಕ್ ಇದೆ, ವೈಟ್ ಕಲರ್ ಪೆಟ್ರೋಲ್ ಆಟೋಮೆಟಿಕ್ ಇದೆ. ಇದು ಸ್ಕೋಡಾ ಆಕ್ಟಾವಿಯಾ ಸ್ಟೈಲ್. ಹೊಸ ಗಾಡಿ ಒಂದು 34 ಲಕ್ಷ ಇದೆ. ಡೀಸೆಲ್ ಬೇಕಾ ಪೆಟ್ರೋಲ್ ಬೇಕಾ? ಡೀಸೆಲ್ ಬಂದು 8,20,000 ಕೊಡೋಣ, ಪೆಟ್ರೋಲ್ ಬಂದು 8.5 ಕೊಡೋಣ. 8.5 ಲಕ್ಷ. ಇದು 16 ಮಾಡಲ್. 16 ಮಾಡಲ್ 8,50,000 ಚಾನ್ಸ್ ಪ್ರೈಸ್. ಸನ್ ರೂಫ್ ಬರುತ್ತೆ, ಪೆಟ್ರೋಲು, ಆಟೋಮೆಟಿಕ್, ಫುಲ್ ಟಾಪ್ ಅಂಡ್ ವೆಹಿಕಲ್. ಇದು ಡೀಸೆಲ್ ಆಟೋಮೆಟಿಕ್ 14 ಮಾಡಲ್ ಗಾಡಿ, 60,000 ಚೇಂಜ್ ಓಡಿದೆ. ಇದು ಬಂದ್ಬಿಟ್ಟು ಇದು ಕೂಡ ಸನ್ ರೂಫ್ ಬರುತ್ತೆ, ಫುಲ್ ಟಾಪ್ ಅಂಡ್ ವೆಹಿಕಲ್. ಕ್ರಿಸ್ಟಾ ಬೇಕಾ? ಕ್ರಿಸ್ಟಾದಲ್ಲೂ 2 ಆಪ್ಷನ್ ಇದೆ. 19 ಮಾಡಲ್ ನೋಡ್ತೀರಾ, 21 ಮಾಡಲ್ ನೋಡ್ತೀರಾ? 19 ಮಾಡಲ್ ವಿ ಟಾಪ್ ಅಂಡ್ ವೆಹಿಕಲ್ ಆಗಿದೆ. ಗಾಡಿ ಬಂದ್ಬಿಟ್ಟು 21.5 ಲಕ್ಷ ನಮ್ ಕೋಟಿಂಗ್ ಇರೋದು. 19.75 ಲಕ್ಷ ಕೊಡೋಣ. 19 ಲಕ್ಷ. 19,75,000ಗೆ ಸಿಂಗಲ್ ಓನರ್ 19 ಮಾಡಲ್ ಕೊಡ್ತೀನಿ. ಇದು ಬಂದು 21 ಮಾಡಲ್ ನ್ಯೂ ಶೇಪ್. ಇದು ಲೇಟೆಸ್ಟ್ ವೈಟ್ ಕಲರ್, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. 2 ಗಾಡಿ ಸಿಂಗಲ್ ಓನರ್ ಆಗಿದೆ. ಈ ಗಾಡಿ ಬಂದು 34,50,000 ಹೊಸ ಗಾಡಿ ಇರೋದು. ಫುಲ್ ಡಿಸ್ಕೌಂಟ್ ಮಾಡಿ 25 lakhs ಕೊಟ್ಬಿಡೋಣ. 25 ಲಕ್ಷ. ಇದು 19,75,000. 19,75,000 19 ಮಾಡಲು 25 lakhsಗೆ 21 ಮಾಡಲ್. 21 ಮಾಡಲ್. ಹಾಗೆ ನೆಕ್ಸಾನ್ ಸರ್. ನೆಕ್ಸಾನ್ ಡೀಸೆಲ್ ಆಟೋಮೆಟಿಕ್ ನೋಡ್ತಾ ಇದ್ದೀರಾ? ಡೀಸೆಲ್ ಆಟೋಮೆಟಿಕ್ ವೆರಿ ಕಂಫರ್ಟ್ ಆಗಿರುವಂತ ಗಾಡಿ ನೋಡ್ತಿದ್ದೀನಿ ನಾನು. ಅವ್ರಿಗೆ 2018 ಮಾಡಲ್ ಗಾಡಿ ಬಂದು ಸಿಂಗಲ್ ಓನರ್, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. 59,000 ನೋಡಿದೆ. ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಪ್ರತಿಯೊಂದು ಎಲ್ಲ ಆಪ್ಷನ್ ಕೂಡ ಬರುತ್ತೆ. ವೈಟ್ ಕಲರ್ ಗಾಡಿ ಆಗಿದೆ. ವೈಟ್ ಕಲರ್. ಹೌದು. ಪ್ರೈಸ್ ಸರ್? ಪ್ರೈಸ್ 10 ಲಕ್ಷ ಬೇಡ, 9 ಲಕ್ಷ ಬೇಡ, 8,40,000 ನಮ್ದು ಕೋಟಿಂಗ್ ಇರೋದು. ನಿಮ್ ಕಡೆಯಿಂದ ಯಾರೇ ಬಂದ್ರು ಮ್ಯಾಕ್ಸಿಮಮ್ 6-7 ಲಕ್ಷ ಲೋನ್ ಕೂಡ ಆಗುತ್ತೆ. 7,90,000 ಕೊಡೋಣ. 7,90,000. 7,90,000ಗೆ 18 ಮಾಡಲ್ ಡೀಸೆಲ್ ಆಟೋಮೆಟಿಕ್ ಟಾಟಾ ನೆಕ್ಸಾನ್ ಕೊಡೋಣ. ಕಲ್ಗುಂಡಿದ್ದಂಗೆ ಇರುತ್ತೆ. ಬೇಡ, ಅದು ಬೇಡ, ನಮಗೆ ಪೆಟ್ರೋಲ್ ನೋಡ್ತೀವಿ ಅನ್ನೋರ್ಗೆ, ಲೋ ಮೇಂಟೆನೆನ್ಸ್ ಇರ್ಲಿ ಅನ್ನೋರ್ಗೆ
2018 ಮಾಡಲ್ ಇದು ಕೂಡ. ಓಕೆ. ಗಾಡಿ ಬಂದು 60,000 ಓಡಿದೆ, ಶೋರೂಮ್ ಹಿಸ್ಟ್ರಿ ಕೂಡ ಇದೆ. ಎಲಿಫೆಂಟ್ ಗ್ರೇ ಕಲರ್. ಓಕೆ. ನಿಮಗೆ ಟಾಟಾ ನೆಕ್ಸಾನ್ ಬಗ್ಗೆ ಗೊತ್ತೇ ಇರುತ್ತೆ, ಫುಲ್ ಕಲ್ಗೊಂಡಿದ್ದಂಗೆ ಇರುತ್ತೆ ಗಾಡಿ. ಹೌದೌದು. ಗಾಡಿ ಬಂದು SUV ವೆಹಿಕಲ್ ಆಗಿದೆ. ಇದು ಕೂಡ ಅಷ್ಟೇ, 9 ಲಕ್ಷ ಬೇಡ, 10 ಲಕ್ಷ ಬೇಡ, 8.5 ಲಕ್ಷನೂ ಬೇಡ, 7,85,000 ನಮ್ ಕೋಟಿಂಗ್ ಇರೋದು. ಓಕೆ. 7,40,000 ಫೈನಲ್ ಮಾಡ್ಕೊಡ್ತೀನಿ. 7,45,000. 7,40,000ಗೆ ಟಾಟಾ ನೆಕ್ಸಾನ್ ಕೊಡ್ತೀನಿ. ನಿಮಗೆ ಒಳ್ಳೆ ಪ್ರೊಫೈಲ್ ಇರೋರಿಗೆ 7 lakh ಲೋನೇ ಆಗ್ಬಿಡುತ್ತೆ. 40,000 ಕಟ್ಟಿದ್ರು ಸಾಕು. 100%. ಓಕೆ. 6 lakh, 7 lakh, 5 lakhs ಆರಾಮ್ಸೆ ಲೋನ್ ಆಗುತ್ತೆ. ಅದಕ್ಕೆ ತಕ್ಕನಾಗೆ ನೀವೇನಾದ್ರು ಇನ್ಕಮ್ ಪ್ರೂಫ್ ಹೊಂದಿಸ್ಕೊಂಡ್ ಬರಬೇಕು. ಬಲಿನೋ 2018 ಮಾಡಲ್ ಬಲಿನೋ ನೋಡ್ತಿರೋರಿಗೆ ಆಲ್ಫಾ ಫುಲ್ ಟಾಪ್ ಅಂಡ್ ವೆಹಿಕಲ್. ಗಾಡಿ ಬಂದು ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಆಲ್ಫಾ ಆಗಿರೋದ್ರಿಂದ ನಿಮ್ಗೆ ಎಲ್ಲ ಫೀಚರ್ಸ್ ಬರುತ್ತೆ. ಬ್ಲೂ ಕಲರ್ ಗಾಡಿ ಆಗಿದೆ. ನಿಮಗೆ ಇದು ನಮ್ಮ ಕೋಟಿಂಗ್ ಇರೋದು 6,85,000 ಕೋಟಿಂಗ್ ಇರೋದು. ಇವಾಗ ಆಲ್ಫಾ ಎಲ್ಲ 12 ಲಕ್ಷ ಇರ್ಬೋದು ಹೊಸ ಗಾಡಿ. 6,85,000 ಕೋಟಿಂಗ್ ಇರೋದು. 6,40,000 ಬಂದ್ರೆ ಫೈನಲ್ ಮಾಡಿ ಕೊಡೋಣ. ಮಾಡಲ್ ಸರ್ ಇದು 2018 ಮಾಡಲ್. ಹೌದು. ಇದು ಸರ್ ಇದು ಲಾರ್ಜ್ 7 ಸೀಟರ್ ಡೀಸೆಲ್ 20 ಮೈಲೇಜ್ ಬರುವಂತ ಡೆಸ್ಟರ್ ಇಂಜಿನ್ ಬರುತ್ತೆ. ಗಾಡಿ ಒಳ್ಳೆ ಚಾನ್ಸ್ ರೇಟ್ ಅಲ್ಲಿ ಕೊಟ್ಬಿಡೋಣ. ಹೌದಾ? 2015 ಮಾಡಲ್ ಸಿಂಗಲ್ ಓನರ್ ಗಾಡಿ. ಓಕೆ. ಗಾಡಿ ಬಂದು ಡೀಸೆಲ್ ವೆಹಿಕಲ್ ಆಗಿದೆ. 4,70,000ಗೆ ಫೈನಲ್ ಕೊಟ್ಬಿಡೋಣ. 4 ಲಕ್ಷ 4,70,000ಗೆ 15 ಮಾಡಲ್ ಸಿಂಗಲ್ ಓನರ್ ಲಾರ್ಜ್ ಕೊಡೋಣ. ಸಿಂಗಲ್ ಓನರ್ ಲಾಡ್ಜ್. ಹೌದು, ನಿಮಗೆ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗ್ಬಿಡುತ್ತೆ. ಫುಲ್ ಪ್ರೈಸ್. ಫುಲ್ ಪ್ರೈಸ್, ಫುಲ್ ಡಿಸ್ಕೌಂಟ್ ಪ್ರೈಸ್. ಚಟ್ಪಟ್ ಪಟಾಕಿ. ಇದು ಸರ್ ಇದು XC500 ಅಷ್ಟೇ ಫುಲ್ ಚಾನ್ಸ್ ರೇಟ್ ಅಲ್ಲಿ ಕೊಡೋಣ. 2018 ಮಾಡಲ್ ಬಟನ್ ಸ್ಟಾರ್ಟ್ ವೆಹಿಕಲ್. ಬ್ಲಾಕ್ ಬ್ಯೂಟಿ ಅಂತಾನೆ ಹೇಳ್ಬೋದು. ಸಿಂಗಲ್ ಓನರ್ ವೆಹಿಕಲ್. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ, ಒಳ್ಳೆ ಟೈಲ್ಸ್ ಇದೆ, ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS ಪ್ರತಿಯೊಂದು ಬರುತ್ತೆ. 13 ಲಕ್ಷ ನಮ್ ಕೋಟಿಂಗ್ ಇರೋದು. 11,25,000ಗೆ ಯಾರೇ ಬಂದ್ರು ಫೈನಲ್ ಮಾಡಿ ಕೊಡೋಣ. 11 ಲಕ್ಷ 11,25,000ಗೆ 18 ಮಾಡಲ್ XC500 ಸಿಂಗಲ್ ಓನರ್ ಕೊಡೋಣ. ಹಾಗೆ ಇದು ಸರ್ ಬ್ರಿಜಾ 2017 ಮಾಡಲ್ ಡೀಸೆಲ್ ZDI. ಓಕೆ. ಗಾಡಿ ಬಂದು ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಗಾಡಿ ಬಂದು ತುಂಬಾನೇ ಚೆನ್ನಾಗಿದೆ. ಓಕೆ. 17 ಮಾಡಲ್ ಗಾಡಿ 92,000 ನೋಡಿದೆ. 8,40,000 ನಮ್ ಕೋಟಿಂಗ್ ಇರೋದು. ಒಂದು 8 ಲಕ್ಷ ಫೈನಲ್ ಬಂದ್ರೆ ಕೊಟ್ಬಿಡೋಣ. 8 ಲಕ್ಷ 8 ಲ್ಯಾಕ್ ಕೊಟ್ಬಿಡೋಣ. ಹಾಗೆ ಸರ್ ಎರ್ಟಿಗಾ ನೋಡ್ತಾ ಇರೋರಿಗೆ 2019 ಮಾಡಲ್ ZXi ಪ್ಲಸ್ ಮತ್ತೆ ಎಲಿಫೆಂಟ್ ಗ್ರೇ ಕಲರ್ ಇರುವಂತ ಗಾಡಿ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಗಾಡಿ ಬಂದು ಸಿಂಗಲ್ ಓನರ್. ಇದು ನಿಮ್ಗೆ ಆಲ್ಮೋಸ್ಟ್ ಹೊಸ ಗಾಡಿ 15.5 ಲಕ್ಷ ಇದೆ. ಓಕೆ. ಒಳ್ಳೆ ಸೀಟಿಂಗ್ಸ್ ಇಂಟೀರಿಯರ್ ಪ್ರತಿಯೊಂದು ನ್ಯಾವಿಗೇಷನ್ ಸಿಸ್ಟಮ್ ಎಲ್ಲ ಬರುವಂತ ಗಾಡಿ. ಮತ್ತೆ ಹೈಬ್ರಿಡ್. ಓಕೆ. ಪೆಟ್ರೋಲ್ ಹೈಬ್ರಿಡ್ ಆಗಿರೋದ್ರಿಂದ ನಿಮ್ಗೆ 18 to 20 ತನಕ ಮೈಲೇಜ್ ಬರುತ್ತೆ. ಹೌದು. ಪ್ರೈಸಿಂಗ್ 10,40,000 ನಮ್ ಕೋಟಿಂಗ್ ಇರೋದು. ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು ಎಲ್ಲಾ ತರ ಇಯರ್ ಎಂಡ್ ಆಫರ್, ದಸರಾ ಆಫರ್ ಎಲ್ಲ ಮುಗೀತು. ಇವಾಗ ಇಯರ್ ಎಂಡ್ ಆಫರ್ ಅಂತ ಹೇಳಿ ಫೈನಲ್ ಟು ಫೈನಲ್ 9,85,000 ಕೊಡೋಣ. ಸಿಂಗಲ್ ಓನರ್ ಗಾಡಿ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಫುಲ್ ಟಾಪ್ ಎಂಡ್ ಗಾಡಿ 9,85,000 ಫೈನಲ್. ಇದು ಸರ್ ಇದು ಎರ್ಟಿಗಾ ಇನ್ನೂ ಕಡಿಮೆ ಬಜೆಟ್ ಅಲ್ಲಿ ನೋಡ್ತಾ ಇರೋರಿಗೆ ZXi ಇದನ್ನು ಟಾಪ್ ಎಂಡ್ ವೆಹಿಕಲ್. ಇದರಲ್ಲೂ ಕೂಡ ಒಳ್ಳೆ ಸೀಟಿಂಗ್ಸ್, ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಎಲ್ಲ ಆಪ್ಷನ್ಸ್ ಬರುತ್ತೆ. ಲೋ ಬಜೆಟ್ ಅಲ್ಲಿ ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರಿಗೆ 62,000 ಓಡಿದೆ. 62,000 ಅಷ್ಟೇ ಓಡಿರೋದು. 6,85,000 ಇರೋದು. ನಿಮ್ ಕಡೆಯಿಂದ ಯಾರು ಬಂದ್ರು 6,40,000 ಕೊಟ್ಬಿಡೋಣ. 6,45,000 ಕಡಿಮೆ ಬಜೆಟ್ ಅಲ್ಲಿ ಎರ್ಟಿಗಾ ನೋಡ್ತಿರೋರು ಬನ್ನಿ. 6,40,000ಗೆ ZXi ಟಾಪ್ ಎಂಡ್ ಮಾಡಲ್ ಎರ್ಟಿಗಾ ಕೊಡೋಣ. ಹಾಗೆ ಸರ್ ಇನ್ನೊಂದು ಬ್ರೆಜಾ ಇವಾಗ ನೋಡ್ತಿರೋದು ಎಲ್ಲ ಮಾರುತಿ ವೆಹಿಕಲ್ಗಳೇ, ಎಲ್ಲ ದೊಡ್ಡ ವೆಹಿಕಲ್ಗಳೇ ತೋರಿಸಿದೀನಿ. ಹೌದು. 2017 ಮಾಡಲ್ ಸಿಂಗಲ್ ಓನರ್ ZDI ಫುಲ್ ಟಾಪ್ ಎಂಡ್ ವೆಹಿಕಲ್ ಆಗಿದೆ. ಸಿಂಗಲ್ ಓನರ್ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಜೊತೆಗೆ ಡ್ಯೂಯಲ್ ಟೂನ್ ಕೂಡ. ಮತ್ತೆ ನಿಮ್ಗೆ ಗಾಡಿ ಬಂದು ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದೆ. ಗಾಡಿ ನಮ್ದು ಕೋಟಿಂಗ್ ಇರೋದು 8,85,000 ಇದೆ. 8,40,000 ಫೈನಲ್ ಕೊಡೋಣ. ಸಿಂಗಲ್ ಓನರ್ ಗಾಡಿ ನೋಡ್ತಾ ಇರ್ಬೋದು ವೀಕ್ಷಕರೇ. ಲೈನ್ ಫುಲ್ ಮಾರುತಿ ಗಾಡಿಗಳೇ ಇದೆ. ಹೌದು. ಅದು ಬಿಟ್ರೆ ಸಿಯಾಜ್ ನೋಡ್ತೀನಿ ಸೆಡಾನ್ ಅನ್ನೋರ್ಗೆ. ಇದು ಬಂದು ಆಲ್ಫಾ ಪ್ಲಸ್ ಫುಲ್ ಟಾಪ್ ಎಂಡ್ ವೆಹಿಕಲ್. ಟಾಪ್ ಎಂಡ್ ಅಂದ್ರೆ ನಾವೇನ್ ಹೇಳೋದೇ ಬೇಡ, ಎಲ್ಲಾ ಫೀಚರ್ಸ್ ಅದ್ರಲ್ಲೇ ಬಂದ್ಬಿಡುತ್ತೆ. 15.5 ಲಕ್ಷ ಹೊಸ ಗಾಡಿ ಇರೋದು. ನಾವು ಜಸ್ಟ್ 9,40,000 ಕೋಟಿಂಗ್ ಮಾಡ್ತಾ ಇರೋದು. 2020 ಮಾಡಲ್. ಹೆಚ್ಚು ಕಡಿಮೆ ಅಂದ್ರೆ 8,70,000 ಕೊಟ್ಬಿಡೋಣ. 8,70,000 ಹೋಗಿ ಫುಲ್ ಡಿಸ್ಕೌಂಟ್ ಮಾಡ್ಬಿಟ್ಟು 8,70,000 ಕೊಟ್ಬಿಡೋಣ. 2020 ಮಾಡಲ್ ಫುಲ್ ಟಾಪ್ ಅಂಡ್ ಆಲ್ಫಾ ಪ್ಲಸ್. ಇದ್ರ ಜೊತೆಗೆ ಮಾರುತಿನಲ್ಲಿ ಇನ್ನೊಂದು ಒಳ್ಳೆ ಬ್ಯೂಟಿಫುಲ್ ಆಗಿರೋ ವೆಹಿಕಲ್ ನೋಡ್ತೀರಾ, ಲಿಮಿಟೆಡ್ ಎಡಿಷನ್ ರಿಡ್ಸ್ ಜೆನ್ಯೂಸ್ ಅಂತ. VDI ಇದು ಡೀಸೆಲ್ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಬ್ಯಾಕ್ ವೈಫರ್ ಕೂಡ ಬರುತ್ತೆ ಇದರಲ್ಲಿ. ಮತ್ತೆ 22-23 ಮೈಲೇಜ್ ಕೂಡ ಬರುತ್ತೆ. ಗಾಡಿ ಬಂದು ವೆರಿ ಬ್ಯೂಟಿಫುಲ್ ಆಗಿದೆ. ಮತ್ತೆ ಸೂಪರ್ ಕ್ಲಾಸ್ ಆಗಿರುವಂತ ರಿಡ್ಸ್ ಡೀಸೆಲ್ ಲೋ ಬಜೆಟ್ ಅಲ್ಲಿ ನೋಡ್ತಾ ಇರೋರು ಅನ್ನೋರಿಗೆ
3,35,000 ನಮ್ಮ ಕೋಟಿಂಗ್ ಇರೋದು. ನಿಮ್ಮ ಕಡೆಯಿಂದ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು ಇಯರ್ ಎಂಡ್ ಆಫರ್ ಅಲ್ಲಿ 2,95,000ಗೆ ಫೈನಲ್ ಟು ಫೈನಲ್ ಆಗುತ್ತೆ. ಎಷ್ಟು ಸರ್ ಪ್ರೈಸ್? ಫೈನಲ್ ಟು ಫೈನಲ್ 2,95,000 ಆಗುತ್ತೆ. ಅಣ್ಣ ನೀವು ಕರೆಕ್ಟಾಗಿ ಫೋನ್ ಅಟೆಂಡ್ ಮಾಡಿ. ಈ ಸರಿ ವಿಡಿಯೋನಲ್ಲಿ ನೀಟಾಗಿ ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡಿ. ಇಲ್ಲೇ ಈ ಸರಿ ವಿಡಿಯೋ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಮಾಡಿದ್ರೆ ಒಳ್ಳೆ ಈಕೋ ಸ್ಪೋರ್ಟ್ಸು, ಟೆರೇನು, ಇದು ಯಾವ್ದಿದು ಲಾರ್ಜ್ 15 ಮಾಡಲು 7 ಸೀಟರ್ ಎಲ್ಲ ಲೋನೇ ಮ್ಯಾಕ್ಸಿಮಮ್ ಆಗ್ಬಿಡ್ತವೆ. 4-5 ಲಕ್ಷ. ಇವೆಲ್ಲ ಬರೀ 5 ಲಕ್ಷದ ಒಳಗೆ ಕೊಟ್ಬಿಡೋಣ. ಯಾರನ ಕೊಟ್ಬಿಟ್ರೆ ನೀವು ಬಂದೇಳಿ. 1.5 ಲಕ್ಷ ಕೊಡ್ತೀನಿ ಅಂದ್ರೆ ಏನಂತಾರೆ ಸರ್? ಏನಾಗೈತೆ ಸರ್ ಗಾಡಿ? ಏನು ಪ್ರಾಬ್ಲಮ್? ಹಂಗಂತಾರೆ ಅವಾಗ. ಗಾಡಿಗೆ ಚೆನ್ನಾಗಿದೆ, ಬೆಲೆ ಇದ್ದೇ ಇರ್ತದೆ ಅಣ್ಣ. ಗಾಡಿ ನೀವು ಎಲ್ಲಿ ಯಾವ ಮಾರ್ಕೆಟಲ್ಲಿ ಹೋಗಿ 14 ಮಾಡಲು ಫುಲ್ ಟಾಪ್ ಎಂಡ್ ಅಂದ್ರೆ ಅದು 6 ಲಕ್ಷ ಕಮ್ಮಿ ಯಾರು ಕೊಡಲ್ಲ. ನಮಗೂ 4 ಜನ ನೋಡ್ತಾರೆ. ವಿಡಿಯೋ ನೋಡ್ಕೊಂಡೆ ಬಂದ್ರಾ? ಇವಾಗ ವಿಡಿಯೋನಲ್ಲಿ ನಾವು ಕಮ್ಮಿ ಹೇಳಿದ್ರೆ 4 ಕಡೆ ಹೋಗೋರು ಇಲ್ಲಿ ಬರ್ತಾರೆ ಅಂತ. ಪೊಲೀಸ್ ಸ್ಟೇಷನ್ ಹತ್ರ ಇದೀವಿ ಅಂದ್ರೆ ನೀವೇನಾ? ಅಲ್ಲ ಏನ್ ಗೊತ್ತಾ, ಈಗ ನಾವು ವಿಡಿಯೋದಲ್ಲಿ ಕಮ್ಮಿ ಹೇಳಿದ್ರೆ ಒಂದು 4 ಜನ ನೋಡ್ತಾರೆ, ಬೇರೆ ಕಡೆ ಕಂಪೇರ್ ಮಾಡ್ತಾರೆ, ಇಲ್ಲಿ ಕಮ್ಮಿ ಐತೆ ಅಂತ ಬರ್ತಾರೆ. ಅದಕ್ಕೋಸ್ಕರ ನಾವು ಆದಷ್ಟು ನಾವು ಎಷ್ಟಾಗುತ್ತೆ ಅಷ್ಟು ಡಿಸ್ಕೌಂಟ್ ಮಾಡಿ ಹೇಳ್ಬಿಡೋದು. ಇವರು ಅಡ್ರೆಸ್ ಹುಡುಕೊಂಡು ಬಂದಿದ್ದು ಗಾಡಿ ಹೇಳಿದ್ರೆ ಬಂದು ಫೋನ್ ಮಾಡಿದ್ರು ಪೊಲೀಸ್ ಸ್ಟೇಷನ್ ಹತ್ರ. ಹೋಗಿ ಇವಾಗ ಸರ್ವಿಸ್ ಎಲ್ಲ ಆಗುತ್ತೆ ನೋಡಿ. ಗಾಡಿ ಹೆಂಗೈತೆ ಅಂತ ಕಡಕ್ ಆಗೈತೆ. ನಿಮ್ಗೆ ಅಷ್ಟು ದೊಡ್ಡ ಗಾಡಿ ಯಾರು ಸರ್ ಕೊಡ್ತಾರೆ 4,75,000ಕ್ಕೆ? ಎಲ್ಲ ಇವಾಗ ಸ್ವಿಫ್ಟು ಗಿಫ್ಟು ಅದು ಯಾವ ಸಣ್ಣ ಸಣ್ಣ ಗಾಡಿಗಳೇ ನೋಡಿ. ಬಲೇನೋನೇ 6.25 ಲಕ್ಷ ಆಯ್ತಿದ್ದು. ನಾನು ಇವಾಗ ಕೊಡ್ತೀನಿ ಪ್ರೈಸು. ಅಲ್ಲ ಇವಾಗ ನಾನು ಪ್ರೈಸ್ ಕೊಡ್ತೀನಿ, ನೀನು ನೋಡ್ತೀಯಂತೆ. ಟೀ ತರ್ಸೋಣ, ಇಬ್ರು ಟೀ ಕುಡಿದ್ಬಿಟ್ಟು ಇವಾಗ ಶುರು ಮಾಡ್ತೀವಿ. ನೋಡಿ ಚಿಂದಿ ಬರ್ಬೇಕು ವಿಡಿಯೋ.